25 ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಮೊನ್ನೆ ತಾನೇ ಮಹಾಭಾರತದಲ್ಲಿ ಶ್ವೇತಕೇತು ಮತ್ತು ಸುವರ್ಚಲ ದಾಂಪತ್ಯದ ಕಥೆ ಬಂತು. ಅದರಲ್ಲಿ ಸುವರ್ಚಲ ಯಾವ ರೀತಿ ಶ್ವೇತಕೇತುವನ್ನು ಜ್ಞಾನದಿಂದ ಆರಾಧಿಸಿದಳು, ಅದರ ಜೊತೆಗೇನೆ ಗೃಹಸ್ಥ ಸೌಭಾಗ್ಯಗಳು ಯಾವುದಕ್ಕೂ ಕೊರತೆ ಬರಲಿಲ್ಲ. ಗಾರ್ಹಸ್ಥ್ಯದ ಸುಖ, ತತ್ವಶಾಸ್ತ್ರದ ಸುಖ ಎರಡನ್ನೂ ಕೂಡ ಒಟ್ಟಿಗೆ ಪಡೆಯುವ ಸಾಧ್ಯತೆಗಳಿದೆ. ಎಲ್ಲ ವಯಸ್ಸಿಗೂ ಒಗ್ಗುವಂತಹ, ಎಲ್ಲ ವಯಸ್ಸಿಗೂ ಬೇಕಾದ ಸುಖವನ್ನು ಪಡೆಯಲಿಕ್ಕಾಗಿ ವಿವಾಹ ಅನ್ನುವ ವ್ಯವಸ್ಥೆ. ತಾರುಣ್ಯದಲ್ಲಿ ಸ್ಪರ್ಶ ಸುಖ, ಮಧ್ಯಮ ಮತ್ತು ವೃದ್ಧಾಪ್ಯದಲ್ಲಿ ಜ್ಞಾನದ ಸುಖ. ತಾರುಣ್ಯದ ಸುಖವನ್ನು ಮಾತ್ರ ಬಯಸಿ ಜ್ಞಾನದ ಸುಖವನ್ನು ಕಳೆದುಕೊಳ್ಳೋದು ಅಸಂಗತ. ಹೀಗಾಗಿ ಎಲ್ಲ ತರಹದ ಸುಖವನ್ನೂ ಕೂಡ ಅವರು ಅನುಭವಿಸಿದರು ಅನ್ನುವ ಒಂದು ಕಥಾನಕ ಬಂತು. ಅವರಿಬ್ಬರ ಪ್ರಶ್ನೋತ್ತರಗಳು ಆಯಿತು. ಪ್ರಾಯ ಕೇಳಿದ್ದೀರಾ ಅಂತ ಅಂದುಕೊಳ್ತೇನೆ. ಆ ಸುವರ್ಚಲ ಹಾಗೂ ಶ್ವೇತಕೇತು ಅವರ ದಾಂಪತ್ಯದ ತರಹ ನಿಮ್ಮ ದಾಂಪತ್ಯ ಇದೆ, ಹಾಗಾಗಲಿ ಅಂತ. 25ನೇ ವರ್ಷದ ಒಂದು ವಿವಾಹ ವಾರ್ಷಿಕೋತ್ಸವದಲ್ಲಿ ಏನು ಹೇಳಬೇಕು ಅಂತ ನನಗನ್ನಿಸಿತು. ಉಪನಿಷತ್ತಿನ ಭಾಗಗಳನ್ನು ಹೇಳೋಣ. ಅಂದರೆ ಇದು ರ್ಯಾಂಡಮ್ ಆಗಿ ಒಂದಿಷ್ಟು ಸಂಗತಿಯನ್ನು ಹೇಳ್ತಾ ಹೋಗೋದು. ಉಪನಿಷತ್ತಿನಲ್ಲಿಯೂ ಈ ದಾಂಪತ್ಯದ ಕಥೆಯೇ. ಮಹೈತರೇಯ ಉಪನಿಷತ್ತು ಲಕ್ಷ್ಮೀದೇವಿಯ ಪ್ರಶ್ನೆಗೆ ದೇವರ ಉತ್ತರ. ಛಂದೋಗೋಪನಿಷತ್ತು ಕೂಡ ಲಕ್ಷ್ಮೀದೇವಿಯ ಮತ್ತು ನಾರಾಯಣನ ಸಂವಾದವೇ. ಬೃಹದಾರಣ್ಯಕೋಪನಿಷತ್ತು ಏನಿದೆ ಅದು ಗಾರ್ಗಿ, ಮೈತ್ರೇಯಿ, ಜನಕರ, ಇದು ಯಾಜ್ಞವಲ್ಕ್ಯ ಇವರ ದಾಂಪತ್ಯದ ಕಥೆ. ಅದರಿಂದಾಗಿ ಉಪನಿಷತ್ತಿನ ಆಯ್ದ ಭಾಗಗಳನ್ನು ಹೇಳ್ತಾ ಹೋಗೋಣ ಅಂತ. ಸಮಗ್ರ ವೇದವೇ ಲಕ್ಷ್ಮಿ ಅಭಿಮಾನಿಕ, ಲಕ್ಷ್ಮಿ ಅದಕ್ಕೆ ಅಭಿಮಾನಿನಿ. ಲಕ್ಷ್ಮಿ ಹೇಳ್ತಾ ಇದ್ದಾಳೆ ಅಂತಂದರೆ ನಾರಾಯಣನ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತಲೇ ಅರ್ಥ. ಅದರಿಂದಾಗಿ ಉಪನಿಷತ್ತಿನ ಆಯ್ದ ಭಾಗಗಳನ್ನು ಹೇಳೋದು ಚಂದ ಅಂತ ಕಂಡಿತು. ಅದರಿಂದಾಗಿ ಒಂದು ದಿವಸ ನಾವು ರೆಸ್ಟ್ ತಗೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿಪತ್ ಪಾಡ್ಯ, ಅದು ಬಿಟ್ಟರೆ ಉಳಿದಂತೆ ನಾವು ಶನಿವಾರದ ತನಕ ಚಿಂತನೆ ಮಾಡಬಹುದು. ನೋಡೋಣ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಉಪನಿಷತ್ತಿನಲ್ಲಿ ನಮಗೆ ಬರೋದು ಮೊದಲು ದೊಡ್ಡ ದೃಷ್ಟಿಯಿಂದ ಈ ಜಗತ್ತನ್ನು ಹೇಗೆ ನೋಡಬಹುದು ಅಂತ. ದೇವರ ಭೋಗ ಹೇಗಿರುತ್ತೆ, ಈ ಜಗತ್ತಿನಲ್ಲಿ ಏನೇನೋ ನಡೆಯುತ್ತೆ. ಕೆಳಗಿನ ಪದಾರ್ಥಗಳು ಮೇಲ್ಗಡೆ ಹೋಗಿ ನಿಲ್ತವೆ, ಮೇಲ್ಗಡೆಯ ಪದಾರ್ಥಗಳು ಕೆಳಗಡೆ ಬರ್ತವೆ, ಈ ತರಹ ಎಲ್ಲ ಆಗತ್ತೆ. ನೀವು ಜಗತ್ತನ್ನು ಸುಮ್ಮನೆ ಕಣ್ಮುಚ್ಚಿ ನೋಡಿದರೆ ಏನಿದು, ಕೆಳಗಡೆ ಪದಾರ್ಥಗಳು ಮೇಲ್ಗಡೆ ಜಿಗಿತಾ ಇರ್ತವೆ,
ಮೇಲ್ಗಡೆ ಇದ್ದ ಪದಾರ್ಥಗಳು ಕೆಳಗಡೆ ವೇಗವಾಗಿ ಬಂದು ಇಲ್ಲಿ ಮೊಳಕೆಯೊಡೆಯುತ್ತವೆ. ಇದೊಂದು ಅದ್ಭುತ ಅಂತ ಅನ್ಸುತ್ತೆ. ಆ ತರಹದ ಒಂದು ಅದ್ಭುತವನ್ನು ಹೇಳ್ತಾ ಮನುಷ್ಯ ದೇಹ ಯಾಕೆ ಹೀಗೇ ಇದೆ, ಮನುಷ್ಯ ದೇಹದ ಡಿಸೈನ್ ಯಾಕೆ ಹೀಗೇ ಇದೆ ಅಂತ ಹೇಳುವಂತಹ ಒಂದು ಭಾಗವನ್ನು ನಾವು ಐತರೇಯ ಉಪನಿಷತ್ತಿನಲ್ಲಿ ನೋಡ್ತೇವೆ. ಅದರ ಭಾಗವನ್ನು ಹೇಳುತ್ತೇನೆ. ಅಥಾತೋ ರೇತಸ ಸೃಷ್ಟಿ ಪ್ರಜಾಪತೆ ರೇತೋ ದೇವಾಃ ದೇವಾನಾಂ ರೇತೋ ವರ್ಷಂ ವರ್ಷಸ್ಯ ರೇತವೋಷಧಯಃ ಓಷಧೀನಾಂ ರೇತೋನ್ನಂ ಅನ್ನಸ್ಯ ರೇತೋ ರೇತಃ ರೇತಸೋ ರೇತ ಪ್ರಜಾಃ ಪ್ರಜಾನಾಂ ರೇತೋ ಹೃದಯಂ ಹೃದಯಸ್ಯ ರೇತೋ ಮನಃ ಮನಸೋ ರೇತೋ ವಾಕ್ ವಾಚೋ ರೇತ ಕರ್ಮ. ಅಥಾತೋ ರೇತಸ ಸೃಷ್ಟಿ, ಯಾವುದರಿಂದ ಯಾವುದು ಸೃಷ್ಟಿಯಾಯಿತು, ಸಾರದ ಸೃಷ್ಟಿ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಪ್ರಜಾಪತೇ ರೇತೋ ದೇವಾಹ, ಬ್ರಹ್ಮದೇವರ ಮಕ್ಕಳು ತಪ್ಪಿದರೆ ಪ್ರಜಾಪತಿ ಅಂದರೆ ನಾರಾಯಣ, ನಾರಾಯಣನ ಮಕ್ಕಳು ದೇವತೆಗಳು. ದೇವತೆಗಳು ಎಲ್ಲವನ್ನ ತುಂಬಿ ಮೇಲ್ಗಡೆಯಿಂದ ಕೆಳಗಡೆ ಹಾಕುವುದು. ದೇವಾನಾಂ ರೇತೋ ವರ್ಷಂ, ಮಳೆ. ಮಳೆಯಲ್ಲಿ ಏನಿಲ್ಲ, ಜೀವಿಗಳಿಲ್ಲವೇ, ಸೂರ್ಯ ಚಂದ್ರರ ಕಿರಣಗಳ ಬಲವಿಲ್ಲವೇ, ಏನಿಲ್ಲ. ನದಿಯ ನೀರಿಲ್ಲವೇ, ರಸ ಇಲ್ಲವೇ, ಗಂಧ ಇಲ್ವಾ, ಸ್ಪರ್ಶ ಇಲ್ವಾ, ಏನಿಲ್ಲ. ಅದರಿಂದಾಗಿ ದೇವಾನಾಂ ರೇತೋ ವರ್ಷಂ, ದೇವತೆಗಳು, ದೇವತೆಗಳ ಮಗು ಅಥವಾ ದೇವತೆಗಳ ಸಾರ ಮಳೆ. ರೇತಸ್ಯ ವರ್ಷಸ್ಯ ರೇತವೋಷಧಯಃ, ಮಳೆಯ ಮಗು ಯಾವುದು? ಬೆಳೆ. ಮಳೆಯ ಮಗು ಬೆಳೆ. ಓಷಧೀನಾಂ ರೇತಃ ಅನ್ನಂ, ಧಾನ್ಯವನ್ನು ತಿಂತೇವೆ. ಆಗ ಹೆಣ್ಣಿನಲ್ಲಿ ರಕ್ತ, ಗಂಡಿನಲ್ಲಿ ರೇತಸ್ಸು. ರೇತಸ್ಯ ರೇತಸೋ ರೇತ ಪ್ರಜಾ, ಆ ರೇತಸ್ಸಿನಿಂದ ಹುಟ್ಟುವುದು ಮಕ್ಕಳು. ಪ್ರಜಾನಾಂ ರೇತೋ ಹೃದಯಂ, ಪ್ರಜೆಗಳಲ್ಲಿ ಇರುವ ಸಾರ ಯಾವುದು ಅಂತಂದ್ರೆ ಹೃದಯ. ಹೃದಯಸ್ಯ ರೇತೋ ಮನಃ, ಈ ಹೃದಯದಲ್ಲಿ ಇರುವ ಸಾರ ಯಾವುದು ಅಂದರೆ ಮನಸ್ಸು. ಮನಸೋ ರೇತೋ ವಾಕ್, ಮನಸ್ಸಿನ ಮಗು ಯಾವುದು ಅಂತಂದ್ರೆ ಮಾತು. ಏನು ಅನ್ಕೊಂಡಿರ್ತೇವೆ ಅದನ್ನು ಹೇಳ್ತೇವೆ. ಮನಸೋ ರೇತೋ ವಾಕ್ ವಾಚೋ ರೇತ ಕರ್ಮ, ಮಾತಿನ ಸಾರ ಯಾವುದು? ಕರ್ಮ. ತದಿದಂ ಕರ್ಮಕೃತಮಯಂ ಪುರುಷೋ ಬ್ರಹ್ಮಣೋ ಲೋಕಃ, ಹೀಗೆ ಈ ಜಗತ್ತು, ಈ ಜಗತ್ತಿನಲ್ಲಿ ಅರಳಿದ ಶರೀರ ಕರ್ಮಕೃತಂ, ನಾವು ಕರ್ಮದಿಂದ ಸಂಪಾದನೆ ಮಾಡಿದ್ದು. ಸ ಇರಾಮಯ ಯದ್ಧೀರಾಮಯ ತಸ್ಮಾತ್ ಹಿರಣ್ಮಯೋ ಹಿರಣ್ಮಯೋ ಹವಾ ಅಮುಷ್ಮಿನ್ ಲೋಕೆ ಸಂಭವತಿ. ಹಿರಣ್ಮಯ ಸರ್ವೇಭ್ಯೋ ಭೂತೇಭ್ಯೋ ದದೃತೆ. ಈ ಜಗತ್ತಿನ ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಇರೋದು ಅಂತಂದ್ರೆ ದೇವರನ್ನು ತಲುಪುವುದಕ್ಕೆ. ಆ ದೇವರನ್ನ ತಲುಪಿದಾಗ ಈ ದೇಹ ಸಾರ್ಥಕ. ಇರಾಮಯ, ಇರ ಅಂದ್ರೆ ಅನ್ನ, ಅನ್ನದಿಂದ ತುಂಬಿದೆ, ಅನ್ನದ ಬಲವಿದೆ. ಇರಾಮಯ, ಆ ಇರಾಮಯವನ್ನೇ ಹಿರಣ್ಮಯ ಹಿರಣ್ಮಯ ಅಂತ ಕರೀತಾರೆ. ಹಿರುಕ್ಕಂತಂದ್ರೆ ಸುಖ, ಈ ಸುಖದಿಂದ ತುಂಬಿರುವಂಥದ್ದು ಹಿರಣ್ಮಯ. ಹೀಗಾಗಿ ಸುಖದ ತುಂಬುವಿಕೆ ಅಂತನ್ನೋದು ಗುರಿ. ನಾವು ಈ ಜಗತ್ತಿನಲ್ಲಿ ಅನುಭವಿಸಬಹುದಾದದ್ದು ಸಂತೋಷ. ಉತ್ಕಟ ಸುಖ ಆಗಬೇಕು ಅಂತಂದ್ರೆ ಅದು ಆಂತರಿಕವಾಗಿಯೇ ಆಗಬೇಕು. ಅದನ್ನು ಹೊರಗಡೆಯಿಂದ ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ.
ಏನೇ ಆದರೂ ಆನಂದಕ್ಕೆ ಇನ್ಸ್ಟ್ರೂಮೆಂಟ್ ಆಗಬಹುದೇ ವಿನಃ ಯಾವುದೇ ಕಾರಣಕ್ಕೂ ಆನಂದವೇ ಸಿಕ್ಕು ಬಿಡಲ್ಲ. ಎಲ್ಲವನ್ನು ಮುಗಿಸಿ ನಿದ್ರೆ ಮಾಡಿದಾಗ ಆಗುವುದು ಸುಖ. ಅದಕ್ಕೆ ಹೊರಗಡೆಯ ಯಾವ ವಸ್ತುವೂ ಬೇಕಿಲ್ಲ. ಎಲ್ಲರಿಗೂ ಸುಷುಪ್ತಿ ಸುಖ ಇದ್ದೇ ಇದೆ, ಸೌಷುಪ್ತಿಕ ಸುಖ ಎಲ್ಲರಿಗೂ ಇದೆ. ಅದರಿಂದಾಗಿ ಸುಖಕ್ಕಾಗಿ ಇವನ ಬಾಳು. ಆ ಸುಖವೇ ಯಾರ ಮೊದಲಿನ ಅಭಿವ್ಯಕ್ತಿಯಾಗಿರುತ್ತೋ ಅವನೇ ದೇವರು. ಆ ದೇವರ ಲೋಕದಲ್ಲಿ ಇವನು ಹುಟ್ಟುತ್ತಾನೆ. ಹಿರಣ್ಮಯ ಸರ್ವೇಭ್ಯೋ ಭೂತೇಭ್ಯೋ ದದೃಶೆ ಏವಂ ವೇದ. ಇಂತಹ ದೇವರನ್ನು ತಿಳಿದವನು ಮುಕ್ತನಾಗುತ್ತಾನೆ. ಸರ್ವೇಭ್ಯ ಭೂತೇಭ್ಯ ದದೃಶೆ, ಎಲ್ಲ ಮುಕ್ತರಿಂದ ನೋಡಲ್ಪಡ್ತಾನೆ. ದದೃಶೆ ಅಂದರೆ ನೋಡಲ್ಪಡುತ್ತಾನೆ, ಅಂದರೆ ಮುಕ್ತನಾಗ್ತಾನೆ. ಇದು ಹೋಗಬೇಕಾಗಿರೋ ಗುರಿ. ಈ ಗುರಿಗೆ ಹೋಗಬೇಕು ಅಂತಾದರೆ ಮನುಷ್ಯ ದೇಹದ ನಿರ್ಮಾಣ ಆಗಬೇಕು. ಮನುಷ್ಯ ದೇಹ ಎಲ್ಲಕ್ಕಿಂತ ಭಿನ್ನ. ಆ ಮನುಷ್ಯ ದೇಹದ ನಿರ್ಮಾಣದ ಔಚಿತ್ಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ. ಈ ತರಹದ ಮಾಡೆಲ್ ಅಂದರೆ ಎರಡು ಕೈ, ಆ ಕೈ ಕರಕುಶಲಗಳನ್ನು ಮಾಡಬಲ್ಲುದು, ಅದಕ್ಕೆ ಚಂದದ ಬೆರಳುಂಟು. ಆ ಬೆರಳಿರೋದ್ರಿಂದಾಗಿ ಮನುಷ್ಯ ಪ್ರಾಣಿಗಳಿಗೆ ಅಸಾಧ್ಯವಾದ ಕಲೆಯನ್ನು ಮೂಡಿಸಬಲ್ಲ. ಈ ಬೆರಳಿಲ್ಲದೆ ಹೋದರೆ ಕಲೆಯನ್ನು ಮೂಡಿಸ್ಲಿಕ್ಕಾಗಲ್ಲ, ಚಿತ್ತಾರ ಮೂಡಲಿಕ್ಕಾಗಲ್ಲ, ಕೆತ್ತಲಿಕ್ಕಾಗಲ್ಲ. ಏನೇ ಡಿಸೈನ್ ಮಾಡಬೇಕು ಅಂದರು, ಇಂಜಿನಿಯರಿಂಗು ಅಂತ ಹೇಳಿ ಒಂದು ಮೂಡಬೇಕು, ಕೌಶಲ್ಯ ಅನ್ನೋದೊಂದು ಮೂಡಬೇಕು ಅಂತಾದರೆ ಕೈ ಬೇಕು. ಇದನ್ನು ನಡೆಯಲಿಕ್ಕೆ ವಿಶಿಷ್ಟವಾದ ಕಾಲು ಇದೆ. ಆ ಕಾಲು ಮಡಸಬಹುದು, ಚಾಚಬಹುದು, ಏಳಬಹುದು, ಓಡಬಹುದು, ಏನು ಬೇಕಾದರೂ ಮಾಡಬಹುದು. ಈ ತರಹದ ವಿಚಿತ್ರ ಶರೀರದ ಸೃಷ್ಟಿಯಾಗಿದೆ. ಅದು ಹೇಗಾಯಿತು? ಆ ಸೃಷ್ಟಿಯ ಬಗೆ ಹೇಗೆ? ಬ್ರಹ್ಮದೇವರ ಶರೀರ ಜಗತ್ತಿನ ಮೊದಲ ಲ್ಯಾಬ್. ಬ್ರಹ್ಮದೇವರ ಶರೀರ, ದೇವರು ಅದನ್ನು ಹೇಗೆ ರೂಪಿಸಿದ ಅನ್ನೋದು ತಿಳಿದುಕೊಂಡ್ರೆ ಈ ಶರೀರ ಯಾಕೆ ಹೀಗಿರುತ್ತೆ ಅಂತ ಗೊತ್ತಾಗತ್ತೆ. ಬ್ರಹ್ಮದೇವರು ಹೇಗೆ ರೂಪಿಸಿದ ಈ ಶರೀರವನ್ನ, ಬ್ರಹ್ಮದೇವರ ಶರೀರವನ್ನ ದೇವರು ಹೇಗೆ ರೂಪಿಸಿದ ಅಂತ ಗೊತ್ತಾಗಬೇಕು. ಬ್ರಹ್ಮದೇವರು ನಮ್ಮ ಶರೀರಗಳನ್ನೆಲ್ಲ ರೂಪಿಸಿದರು. ಇದು ಹೇಗೆ ಅಂದರೆ ಒಂದು ಪಿಂಡಾಂಡದ ಮಾಡೆಲ್, ಬ್ರಹ್ಮಾಂಡದ ಮಾಡೆಲ್. ಈ ಪಿಂಡಾಂಡ ಅಲ್ಲಿ ಹೇಗಿದೆಯೋ ಇಲ್ಲಿ ಹಾಗಿದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿರೋದು ಇಲ್ಲಿ ಚಿಕ್ಕ ಮಟ್ಟದಲ್ಲಿದೆ. ಹೀಗಾಗಿ ಇದನ್ನು ಮಾಡಬೇಕಾದ್ರೆ ಬ್ರಹ್ಮದೇವರಿಗೆ ಈ ತರಹ ಮಾಡಲಿಕ್ಕೆ ಯಾಕೆ ಏನು ಪ್ರೇರಣೆ, ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಏನು? ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ. ಈ ಪುರುಷನನ್ನ ಮುಂಗಾಲಿನಿಂದ ಹೊಂದಿದ. ಮೊದಲು ದೇವರು ಮುಂಗಾಲನ್ನು ವಿಸ್ತಾರ ಮಾಡಿದ ಅಂತೆ, ಭೂಮಿಯಲ್ಲಿ ಗಟ್ಟಿ ನಿಂತುಕೊಳ್ಳುವ ಹಾಗೆ. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ. ಮೊದಲು ಇದು ಈ ಜಾಗ ಅಲ್ವಾ, ಮೊದಲ ಜಾಗ ಅಲ್ವಾ ಇದು. ಪ್ರಪದ, ಪ್ರ ಅಂದರೆ ಪ್ರಥಮ, ಪದ ಅಂದರೆ ಜಾಗ. ದೇವರು ಮೊದಲು ಹೊಂದಿದ ಜಾಗ, ಅದರಿಂದಾಗಿ ಇದು ಪ್ರಪದ ಅಂತ. ದೇಹ ಒಂದು ದೊಡ್ಡ ರಕ್ತ ಮಾಂಸಗಳ ಮೂಟೆ ಅಂತ ಇಟ್ಕೊಳ್ಳಿ. ದೇವರು ಮೊದಲು ಹೋದಾಗ ಅದು ಚಪ್ಪಟೆಯಾಗಿ ಹರಡಿಕೊಂಡು ಭೂಮಿಯನ್ನು ಗಟ್ಟಿಯಾಗಿ ಆಂತುಕೊಂಡಿತು. ಅದಕ್ಕೆ ಪ್ರಪದ ಅಂತ. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ. ದೇವರ
ಮೊದಲು ಕಾಲಿಟ್ಟ ಜಾಗ ಅಂತಾಗತ್ತೆ ಇದು. ಅದಕ್ಕೆ ಇದನ್ನು ಮುಂಗಾಲು ಅಂತ ಕರೀತಾರೆ. ಶಫಾಖುರ ಇತ್ಯನ್ಯೇತಾಂ ಪಶೂನಾಂ. ಬೇರೆ ಪ್ರಾಣಿಗಳಿಗೆ ಗೊರಸು ಅಂತೇವೆ, ಮುಂಗಾಲು ಅನ್ನಲ್ಲ. ಬೇರೆ ಪ್ರಾಣಿಗಳಿಗೆ ಗೊರಸು. ಶಫಾಹ, ಶಫ ಅಂತಂದ್ರೆ ಕುದುರೆಯ ಖರಪುಟದ ಮೂಲ. ಖುರಾಹ, ಖುರ ಅಂತ ಕೂಡ ಕರೀತಾರೆ. ಹಸುವಿನ ಕಾಲನ್ನು ಮತ್ತೆ ಕುದುರೆಯ ಕಾಲು ಮೊದಲಾದವುಗಳನ್ನು ಶಫ, ಖುರ ಅಂತ ಕರೀತಾರೆ. ಯಾಕಂದ್ರೆ ಅಲ್ಲಿ ಕಾಲು ಕೈ ಎರಡು ಇಲ್ವೇ ಇಲ್ಲ. ನೀವು ಯಾವ್ದು ಕಾಲೋ ಅದೇ ಕೈ, ಯಾವ್ದು ಕೈಯೋ ಅದೇ ಕಾಲು. ಸ್ವಲ್ಪ ಕೈಯ ತರಹ ಇದೆ, ಅದೇ ಸೊಂಡಿಲು, ಕರ ಅಂತ ಕರೀತಾರೆ. ಕರಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಆನೆ. ಯಾಕೆ ಹೇಳಿ? ಬೇರೆ ಯಾವ ಪ್ರಾಣಿಗಳಿಗೂ ಇರದ ಕೈನಂತಹ ಒಂದು ಅಂಗ ಇದೆ, ಹಸ್ತಿ ಅಂತ ಕರೀತಾರೆ. ಅದೇ ಇದರಲ್ಲಿ ಹಾಥಿ, ಹಿಂದಿಯಲ್ಲಿ ಅದು ಹಸ್ತಿಯೇ. ಏನದು ಹಸ್ತಿ? ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ. ಅವುಗಳಿಗೆ ಕೈಯ ಕಾಲು, ಕಾಲೇ ಕೈ, ಅದು ಒಂದಕ್ಕೆ ಇದೆ, ಅದಕ್ಕೆ ಹಸ್ತಿ ಅಂತ. ಅದರಿಂದಾಗಿ ಯಾವ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕಾಗಲ್ಲ, ಇದು ಕೈ ಇದು ಕಾಲು ಅಂತ. ಮಾಡಬಹುದಾದರೆ ಅದು ಮನುಷ್ಯರಿಗೆ ಮಾತ್ರ. ದೇವರು ಮೊದಲು ಹೊಂದಿದ ತಾಣ ಇದು. ಅದರಿಂದಾಗಿ ಇದನ್ನ ಏನಂತ ಕರೀತಾರೆ? ಖುರಾಹ, ಇದು ಪ್ರಪದ ಅಂತ ಕರೀತಾರೆ. ತದೂರ್ಧ್ವಂ ಉದಸರ್ಪತ್. ದೇವರೇನ್ ಮಾಡಿದ? ಅಲ್ಲಿಂದ ಮೇಲ್ಗಡೆಗೆ ಹೋದ. ಮೇಲ್ಗಡೆಗೆ ಹೋದಾಗ ತಾವೂರು ಅಭವತಾಂ, ಕಾಲಿಗಿಂತ ಅಗಲ ಆದವು. ಮೊಣಕಾಲಿನಿಂದ ಮೇಲ್ಗಡೆ ಬಂದಾಗ ಅದನ್ನ ಊರು ಅಂತ ಕರೆದ್ರು. ತಾವೂರು ಅಭವತಾಂ, ಅದು ಏನಾಯ್ತು? ತೊಡೆ ಆಯ್ತು. ಈ ತೊಡೆ ಏನಿದೆ ಅದು ಎಲ್ಲಕ್ಕೂ ಮೂಲ. ಇಡೀ ದೇಹದ ಕಾಂಡದಂತಹ ಭಾಗ. ತಾವೂರು ಅಭವತಾಂ, ಅಲ್ಲಿಂದ ಉರು ಗೃಣೀತ್ಯಬ್ರವೀತ್, ಮೇಲ್ಗಡೆ ಹೋಗಿ ಮುಖ್ಯ ಪ್ರಾಣನಿಗೆ ಹೇಳಿದನಂತೆ, ನನಗೆ ನಿಂತುಕೊಳ್ಳಲಿಕ್ಕೆ ಮತ್ತೆ ಇರಲಿಕ್ಕೆ ಜಾಗ ಬೇಕು, ಮಾಡು ಅದನ್ನ ಅಂತ. ಆಗ ಇಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಯ್ತು. ಉರು ಗೃಣೀತ್ಯಬ್ರವೀತ್ ತದುದರಮಭವತ್, ಆಗ ಅದು ಉದರ ಆಯ್ತು. ಉರ್ವೇವ ಮೇ ಕುರ್ವಿತ್ಯಬ್ರವೀತ್ ತದುರೋಭವತ್, ಅದು ಉದರ. ಆ ಉದರಕ್ಕೆ ಏನು ಗುಣ ಇದೆ ಅಂತ ಹೇಳಿದ್ರೆ, ಸಾರವನ್ನು ಇಟ್ಟುಕೊಂಡು ಅಸಾರವನ್ನು ಬಿಡುವ ಗುಣ ಇದೆ. ಅದಕ್ಕಾಗಿ ಅದನ್ನು ಉದರ ಅಂತ ಕರೀತಾರೆ. ಈ ಉದರಕ್ಕೆ ಉದರತ್ವ ಬರಲಿಕ್ಕೆ ಕಾರಣ ನಾರಾಯಣ. ಅದಕ್ಕೆ ಅವನನ್ನು ಉದರ ಅಂತ ಕರೀತಾರೆ. ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷ ಉಪಾತತೆ, ಹೃದಯಂ ಬ್ರಹ್ಮೇತ್ಯಾರುಣಯ ಬ್ರಹ್ಮೈವ ತಾಯಿ. ಉದರಂ ಬ್ರಹ್ಮ ಇತಿ ಶಾರ್ಕರಾಕ್ಷ. ಶಾರ್ಕರಾಕ್ಷ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಪ್ರಜ್ಞೆಯವರು. ಸೂಕ್ಷ್ಮವಾದ ಪ್ರಜ್ಞೆ ಅಂದ್ರೆ ಒಳ್ಳೆ ಇಂಟ್ರೋಸ್ಪೆಕ್ಷನ್ ಇರುವಂಥವರು. ಅವರನ್ನು ಶಾರ್ಕರಾಕ್ಷ ಅಂತ ಕರೀತಾರೆ. ಆ ಮುನಿಗಳು ಇವನ್ನು ಉದರ ಅಂತ ಕರೀತಾರೆ. ದೇವರನ್ನ ಉದರ ಯಾಕೆಂದ್ರೆ ಅರ ಅಂದ್ರೆ ದೋಷ, ಅದರಿಂದ ಉತ್ ಎತ್ತರದಲ್ಲಿದ್ದಾನೆ ಅಂತ. ಆ ಉದರ ನಾಮಕ ಪರಮಾತ್ಮನ ಸನ್ನಿಧಾನದಿಂದ ಇದು ಉದರ ದೋಷವನ್ನ ಆಚೆ ಹಾಕುತ್ತೆ. ಇನ್ನು ಆರುಣಿಗಳು ಅಂತ ಇದೇ ದೇವರನ್ನ ಹೃದಯ ಅಂತ ಉಪಾಸನೆ ಮಾಡ್ತಾರೆ. ಹೃತ್ ಅಂತಂದ್ರೆ ಮನಸ್ಸು, ಅದಕ್ಕೆ ಅರಿವನ್ನು ನೀಡುವವ. ಹೃದಯ ಅಂದ್ರೆ ಪ್ರಿಯ ಅಂತ. ಎಲ್ಲರಿಗೂ ಪ್ರಿಯ, ಗೊತ್ತಿಲ್ಲದೆ ಅವನನ್ನು ಪ್ರೀತಿಸ್ತಾರೆ. ಎಲ್ಲರಿಗೂ, ಯಾರಿಗೂ ಗೊತ್ತಿಲ್ಲ ದೇವರ ಬಗ್ಗೆ,
ಆದರೆ ಎಲ್ಲರೂ ದೇವರನ್ನು ಇಷ್ಟಪಡ್ತಾರೆ. ನನ್ನನ್ನು ನಾನು ಯಾಕೆ ಇಷ್ಟಪಡೋದು ಅಂದರೆ ದೇವರು ನನ್ನಲ್ಲಿ ಆನಂದ ರೂಪನಾಗಿರೋದ್ರಿಂದ ನಮಗದು ಗೊತ್ತಾಗೋದಿಲ್ಲ. ಇಲ್ಲ ಅಂದರೆ ನಮ್ಮನ್ನು ನಾವ್ಯಾಕೆ ಅಷ್ಟೊಂದು ಇಷ್ಟಪಡ್ತೇವೆ ಗೊತ್ತಿಲ್ಲ. ಜಗತ್ತಿನ ಎಲ್ಲ ಪದಾರ್ಥಗಳಿಗಿಂತ ನಾವು ನಮಗೆ ಮಿಗಿಲು, ಆಮೇಲೆ ಉಳಿದದ್ದೆಲ್ಲ. ಯಾಕೆ? ಯಾರನ್ನಾದರೂ ಕೇಳ್ಕೊಂಡು ಬನ್ನಿ, ಎಲ್ಲರೂ ಅವರನ್ನು ಯಾಕೆ ಅವರು ಇಷ್ಟಪಡ್ತಾರೆ, ಅವರಷ್ಟು ಬೇರೆಯವರನ್ನು ಯಾಕೆ ಇಷ್ಟಪಡೋದಿಲ್ಲ? ಯಾಕೆ ಅಂದರೆ ಆ ಪ್ರೀತಿಯನ್ನು ಅವರ ಬಗೆಗೆ ತಂದುಕೊಟ್ಟವನು ಅವನು. ಅದಕ್ಕೆ ಹೃದಯ ಅಂತ ಉಪಾಸನೆ ಮಾಡ್ತಾರಂತೆ ಆರುಣಿಗಳು. ನಾನು ಭಾಷ್ಯವನ್ನು ಮತ್ತೆ ಹೇಳ್ತೇನೆ ಯಾವಾಗಾದರೂ ಬಿಡುವಾದಾಗ. ನಾನು ಉಪನಿಷತ್ತನ್ನು ಮಾತ್ರ ಹೇಳ್ತಾ ಹೋಗ್ತಾ ಇದ್ದೇನೆ. ಊರ್ಧ್ವಂತ್ವೇ ಓದ ಸರ್ಪತ್, ಆಮೇಲೆ ಇಲ್ಲಿಂದ ಮೇಲ್ಗಡೆ ಸಾಗಿದ. ಈ ಉದರ ಮತ್ತೆ ಬ್ರಹ್ಮ ಇವೆರಡೂ ಕೂಡ ಬ್ರಹ್ಮೈವ ತಾಯಿ. ಉಪನಿಷತ್ತಿನ ಕ್ರಮ ತಾ ಪ್ಲಸ್ ಇ ತೇ ಅಂತ ಆಗತ್ತೆ. ತ ಪ್ಲಸ್ ಇ ತೇ, ಅದು ಅವೆರಡೂ ಬ್ರಹ್ಮವೇ ಅಂತ ಹೇಳಲಿಕ್ಕೆ ಬ್ರಹ್ಮೈವ ತಾಯಿ ಅಂದ್ರು. ತೇ ಅಂತ ನಾವು ಮಾಡ್ಕೋಬೇಕು. ಆಮೇಲೆ ಅವೆರಡೂ ದೇವರ ಹೆಸರಲ್ವಾ. ಊರ್ಧ್ವಂತೆ ಓದ ಸರ್ಪತ್, ಅಲ್ಲಿಂದ ಮೇಲ್ಗಡೆ ಬಂದ. ತಚ್ಚಿರೋಶ್ರಯತ, ಇಲ್ಲಿ ದೇವರು ಎಲ್ಲ ವಸ್ತುಗಳು ಈ ದೇಹದ ಸಾರಗಳೆಲ್ಲ ಇಲ್ಲಿ ಆಶ್ರಯಿಸಿರಬೇಕು ಅನ್ನಂತೆ. ಯಚ್ಚಿರೋಶ್ರಯತ, ಯಾವ ಕಾರಣದಿಂದ ಇದನ್ನು ಎಲ್ಲಕ್ಕೂ ಆಸರೆಯಾಗಿ ಮಾಡಿದನೋ ಅದಕ್ಕೆ ಅದರ ಹೆಸರು ತಚ್ಚಿರೋಭವತ್, ಶಿರಃ ಅಂತಾಯಿತು. ತಚ್ಚಿರಸ ಶಿರಸ್ತ್ವಂ, ಆ ಶಿರಸ್ಸು ಶಿರಸ್ಸಾಯಿತು. ತಾ ಏತಾ ಶೀರ್ಷನ್ ಶ್ರಿಯಃ ಶ್ರಿತಾಶ್ಚಕ್ಷುಃ ಶ್ರೋತ್ರಂ ಮನೋ ವಾಕ್ ಪ್ರಾಣಶ್ರಯಂತೆ ಅಸ್ಮಿನ್ ಶ್ರಿಯೋ ಯ ಏವಮೇತಃ ಶಿರಸ ಶಿರಸ್ತ್ವಂ ವೇದ. ಜಗತ್ತಿನ ಸೌಭಾಗ್ಯಗಳನ್ನು ಅನುಭವಿಸುವ ಎಲ್ಲವೂ ಕೂಡ ಇಲ್ಲೇ ಆಶ್ರಿತವಾಗಿದೆ. ಅದಕ್ಕಾಗಿ ಶಿರಸ್ಸನ್ನು ಶಿರಸ್ಸಂತ ಕರೀತಾರೆ. ಶ್ರೀಹಿ ಅಂದರೆ ಕಾಂತಿ, ಬೆಳಗು. ಜಗತ್ತನ್ನು ಬೆಳಗಿಸುವ ಎಲ್ಲವೂ ಕೂಡ ಇಲ್ಲೇ ಇದೆ. ಶಬ್ದ, ಶಬ್ದದ ಸೌಭಾಗ್ಯ, ಅದನ್ನು ಗ್ರಹಿಸುವ ಕಿವಿ ಇಲ್ಲಿದೆ. ಸ್ಪರ್ಶ, ಅದರ ಚರ್ಮ, ಇಲ್ಲಿಯೇ ಸೆನ್ಸರ್ ಇರೋದು. ರೂಪ, ಓಹ್ ಎಷ್ಟು ಚಂದ! ಜಗತ್ತಿನಲ್ಲಿರುವ ವಸ್ತುಗಳಲ್ಲಿ ಮನುಷ್ಯರಲ್ಲಿ ಇರುವ ರೂಪವನ್ನು ನೋಡಿ ಆನಂದ ಪಡುತ್ತೇವೆ. ಅದರ ಸಾರ ಇಲ್ಲಿರೋದು ಕಣ್ಣು. ರಸ, ಈ ಇಷ್ಟು ಉದ್ದದ ನಾಲಿಗೆಗಾಗಿ ಎಷ್ಟು ಹೊತ್ತಿನ ಅಡಿಗೆ, ಎಷ್ಟು ಹೊತ್ತಿನ ಉಣಿಸು, ಅದೆಲ್ಲ ಇರೋದು ಇಷ್ಟರಲ್ಲಿ. ಅದು ರಸ ಇಲ್ಲೇ ಉಂಟು ನಾಲಿಗೆಯಾಗಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪರಿಮಳ ಇಲ್ಲಿಯೇ ಉಂಟು. ಹೀಗೆ ಜಗತ್ತಿನ ಎಲ್ಲ ಸಂಪತ್ತು ಕೂಡ ಇಲ್ಲಿ ನೆಲೆಸಿವೆ. ತಾವಾ ಏತಾಹ ಶೀರ್ಷನ್ ಶ್ರಿಯಃ ಶ್ರಿತಾಹ. ಯಾವುದು? ಚಕ್ಷು ಶ್ರೋತ್ರಂ ಮನೋ ವಾಕ್ ಪ್ರಾಣಃ ಶ್ರಯಂತೆ ಅಸ್ಮಿನ್ ಶ್ರಿಯಃ. ಈ ಎಲ್ಲ ಸಂಪತ್ತುಗಳು ಇಲ್ಲಿ ನೆಲೆಗೊಂಡಿವೆ. ಆದ್ದರಿಂದ ಇದನ್ನು ಶಿರಸ್ಸು ಅಂತ ಕರೀತಾರೆ. ಇದರಲ್ಲಿ ಎಲ್ಲ ದೇವತೆಗಳು ಬಂದರು ಅಂತ. ಆ ಭಾಗವನ್ನು ಆಚಾರ್ಯರ ಭಾಷ್ಯವನ್ನು ಓದ್ತೇನೆ. ಎಲ್ಲ ಸಂಪತ್ತು ಇಲ್ಲಿ ಬಂದವು ಅಂತಂದರೆ ಹೇಳ್ತಾರೆ, ತತ್ರ ಪ್ರಾಣಾತ್ಮನ ವಾಯು. ಪ್ರಾಣನಾಗಿ ವಾಯುದೇವ, ಮುಖದಲ್ಲಿ ಇರುವ ಪ್ರಾಣ. ಮುಖ್ಯ ಪ್ರಾಣ ಅಂದರೆ ಮುಖದಲ್ಲಿ ನೆಲೆಗೊಂಡ ಪ್ರಾಣ ಮುಖ್ಯ ಪ್ರಾಣ, ಉಸಿರಾಗಿ ಇದ್ದಾನೆ. ಮನೋರೂಪೇಣ ಶಂಕರಃ, ಮನೋರೂಪದಲ್ಲಿ ಶಿವನಾಗಿ ಇದ್ದಾನೆ. ಶೇಷ ಸುಪರ್ಣ ಇಂದ್ರಶ್ಚ ಮನಾಂಸೇವ ಪೃಥಕ್ ಪೃಥಕ್. ಶೇಷ, ಸುಪರ್ಣ, ಇಂದ್ರ ಇವರೆಲ್ಲ ಮನೋಭಿಮಾನಿಗಳೇ.
ಅಹಂಭಾವಮನೋ ರುದ್ರ, ನಾನು ಅಂತನ್ನುವ ಪ್ರಜ್ಞೆಯನ್ನ ಈ ದೇಹದಲ್ಲಿ ಮೂಡಿಸುವವ ರುದ್ರ. ಅದರಿಂದಾಗಿ ಈ ದೇಹವೇ ನಾನು ಅಂತ ನಾವು ವ್ಯವಹಾರ ಮಾಡುತ್ತೇವೆ. ನನ್ನ ಸಮರ್ಥ ಪ್ರತಿನಿಧಿ ದೇವರು ಕೊಟ್ಟ, ನಮಗಾಗಿ ಕೊಟ್ಟ ಒಂದು ದೊಡ್ಡ ಫ್ಯಾಕ್ಟ್ರಿ. ಎಲ್ಲ ಇಡೀ ಏನಿದೆ ಅಲ್ಲಿ, ಈ ನಾನು ಅಂತನ್ನುವ ಅಭಿಮಾನ ಬರದೇ ಹೋದರೆ, ನಾನು ಅನ್ನೋದು ಬರದೇ ಹೋದರೆ ಧರ್ಮ ಅಧರ್ಮ ಯಾವುದು ಅಂಟಲ್ಲ. ಇದೇ ಆದ್ದರಿಂದಾಗಿ ಎಲ್ಲ ಅಂಟಿದೆ. ಹೀಗಾಗಿ ನಮಗೂ ಹೊರಗಡೆಯ ಜಗತ್ತಿಗೂ ಸಂಪರ್ಕ ಸೇತುವೆಯಾಗಿ ಅಹಂಭಾವ, ಅಹಂಕಾರ ಅಂದರೆ ಈಗೋ ಅಲ್ಲ, ನಾನು ಈ ದೇಹ ಅಂತನ್ನುವ ಪ್ರಜ್ಞೆ, ಈಗೋ ಅಂತಲ್ಲ. ಅದೇನಾಯ್ತು? ರುದ್ರ, ಅಹಂಭಾವಮನೋ ರುದ್ರ ಶೇಷೋಸೌ ಪಾಂಚರಾತ್ರಿಕ. ಶೇಷನ ಅನುಗ್ರಹ ಆಯಿತು ಅಂದರೆ ಈ ಮನಸ್ಸಿಗೆ ಪಂಚರಾತ್ರವನ್ನು ಕೇಳಬೇಕು ಅನ್ನುವ ಬುದ್ಧಿ ಬರುತ್ತೆ. ಅನ್ಸತ್ತೆ ಒಬ್ಬನಿಗೆ, ಯಾಕೆ ಅಂತ ಗೊತ್ತಿಲ್ಲ, ಪಂಚರಾತ್ರ ಕೇಳಬೇಕು ಅಂತ. ಶೇಷದೇವರ ಈ ಅನುಗ್ರಹ ಬಹಳ ಕಡಿಮೆ ಜನರಿಗಿರುತ್ತೆ. ವೈದಿಕಂ ಗರುಡಶ್ಚೇಂದ್ರ. ಆಮೇಲೆ ಇವನು ಅಷ್ಟೇ, ವೇದವನ್ನು ತಿಳಿಬೇಕು ಅಂದರೆ ಗರುಡ. ಇದೇ ಮನಸ್ಸು ವೇದವನ್ನು ತಿಳಿಯಬೇಕು ಅನ್ನುವ ಬಯಕೆ ಬಂದರೆ ಗರುಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇಂದ್ರ ಯಜ್ಞಾದಿ ವಿಷಯಂ ಮನಃ. ಯಜ್ಞ ಮಾಡಬೇಕು ಅಂತ ಬುದ್ಧಿ ಬಂದರೆ ಅಲ್ಲಿ ಇಂದ್ರದೇವ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಶ್ರೋತ್ರಂ ಚಂದ್ರ. ಕಿವಿ ಕೇಳಿಸ್ತಾ ಇದೆ ಅಂದರೆ, ಅಥವಾ ಕೇಳಿ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಇದೆ ಅಂದರೆ ಚಂದ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ. ರವಿಶ್ಚಕ್ಷು. ಸೂರ್ಯ ಕಣ್ಣಿನಲ್ಲಿ ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ. ವಾಗಗ್ನಿ ಪರಿಕೀರ್ತಿತ. ವಾಕಿನಲ್ಲಿ ಅಗ್ನಿ ಇದ್ದಾನೆ. ಏತೇ ದೇವಾಸ್ತದನ್ಯೇಚ ಸರ್ವಪ್ರಾಣಿಷು ಸಂಸ್ಥಿತಾ. ಈ ದೇವತೆಗಳು ಕೆಲವರು ಪ್ರಾಣಿಗಳಲ್ಲಿಯೂ ಇದ್ದಾರೆ, ಕೆಲವರು ತಿರ್ಯಕ್ ಪ್ರಾಣಿಗಳಲ್ಲಿ ಇಲ್ಲ. ಅದರಿಂದಾಗಿ ಈ ಶರೀರದಲ್ಲಿ ಬೆಳವಣಿಗೆಗೆ ಪೂರ್ತಿಯಾಗಿ ಅವಕಾಶ ಇದೆ. ಅದು ಬಳಸ್ಕೋತಾನೋ ಬಿಡ್ತಾನೋ ಬೇರೆ, ಪೂರ್ತಿಯಾಗಿ ಬೆಳವಣಿಗೆಗೆ ಅವಕಾಶ ಇದೆ. ಬೆಳವಣಿಗೆ ಅಂದರೆ ದೇವರ ಬಳಿಗೆ ಹೋಗೋದು, ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದಕ್ಕೆ ಅವಕಾಶ ಇದೆ. ಅಂದರೆ ಏನು ಮನಸ್ಸಿನ ಪೂರ್ಣ ಉಪಯೋಗವನ್ನು ಎಲ್ಲಿ ಪಡ್ಕೊಳ್ಬಹುದು ಅಂದರೆ ಇಲ್ಲಿ ಪಡ್ಕೋಬಹುದು, ಈ ದೇಹದಲ್ಲಿ ಪಡ್ಕೊಳ್ಬಹುದು. ಬೇರೆ ಶರೀರದಲ್ಲಿ ಮನಸ್ಸು ಇರುತ್ತೆ, ಅದರ ಪೂರ್ಣ ಉಪಯೋಗ ಇಲ್ಲ. ಅದರಿಂದಾಗಿ ಈ ಒಂದು ಗ್ರೋತ್, ಬೆಳವಣಿಗೆ, ಆ ಬೆಳವಣಿಗೆಗೆ ಪೂರ್ತಿ ಪಾಸಿಬಿಲಿಟಿ ಇರೋದು ಮನುಷ್ಯ ಶರೀರ ಮಾತ್ರ. ಇದು ಬ್ರಹ್ಮದೇವರ ಶರೀರ ಅನ್ನುವ ಲ್ಯಾಬಿನಲ್ಲಿ ಆಗ್ತಾ ಇರುವಂಥದ್ದು. ಅವರೆಲ್ಲ ಬಂದು ಸೇರಿಕೊಂಡ್ರು. ಆಮೇಲೆ ಈ ತರಹದ ಶರೀರ ಮುಂದೆ ಬರುತ್ತೆ. ಅದರಿಂದಾಗಿ ತಾ ಅಹಿಂಸಂತ ಅವರೆಲ್ಲ ಗಲಾಟೆ ಮಾಡಿಕೊಂಡ್ರು. ಅಹಮುಕ್ತಮಸ್ಮಿ ಅಹಮುಕ್ತಮಸ್ಮೀತಿ. ನಾನು ಎಲ್ಲರಿಗಿಂತ ಶ್ರೇಷ್ಠ. ಉಕ್ತ, ನನ್ನಿಂದ ಹೇಳ್ತಾನೆ. ಅದರಿಂದಾಗಿ ನಾನೇ ಉಕ್ತ. ಉಕ್ತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಉಕ್ತ, ಹೇಳಲ್ಪಟ್ಟವ. ಉಕ್ತ, ಹೇಳಲ್ಪಡುವುದರಲ್ಲಿ ಮಿಗಿಲು. ವೇದ ಎಲ್ಲ ನನ್ನನ್ನು ಹೇಳ್ತಾ ಇದೆ ಅಂತ ಒಂದು. ಇನ್ನೊಂದು ಉತ್ಥಾಪನಾತ್ ಉಕ್ತನಾಮ, ಜಗತ್ತನ್ನ ಕ್ರಿಯೆಯಲ್ಲಿ ತೊಡಗಿಸುವವ ನಾನು ಅಂತ ಎಲ್ಲರ ವಾದ. ನಾನು ತೊಡಗಿಸುತ್ತೇನೆ, ಹೌದು, ನಾನು ತೊಡಗಿಸುತ್ತೇನೆ. ಐ ವಿಲ್ ಮೇಕ್ ಹಿಮ್ ಟು ವರ್ಕ್. ಪ್ರತಿಯೊಬ್ಬನನ್ನು ನಾನು ಕೆಲಸ ಮಾಡಿಸುತ್ತೇನೆ, ಪ್ರತಿಯೊಬ್ಬನಲ್ಲಿ. ಅದೇ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಇಂಗ್ಲಿಷಿನಲ್ಲಿ ನಿಜಂತ ಪ್ರಯೋಗ ಇಲ್ಲ, ಕನ್ನಡದಲ್ಲಿ ಇದೆ. ಮಾಡಿಸುತ್ತೇನೆ, ಮನೆಯನ್ನು ಕಟ್ಟಿಸುತ್ತೇನೆ. ಯಾಕೆ ಅಂದರೆ ಕನ್ನಡಕ್ಕೆ ಸಂಸ್ಕೃತದ ಇನ್ಫ್ಲೂಯೆನ್ಸ್ ಇದೆ. ಸಂಸ್ಕೃತದಲ್ಲಿ
ದೇವರು ಅಂತಃಪ್ರೇರಕನಾಗಿ ಮಾಡಿಸುತ್ತಾನೆ ಅಂತನ್ನುವ ಎಚ್ಚರ ಇದೆ. ಈ ಎಚ್ಚರ ಬೇರೆ ಭಾಷೆಗಳಲ್ಲಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಭಾಷೆಗೂ ಅವರವರ ಫಿಲಾಸಫಿ, ಯೋಗದಾನ ಇದ್ದೇ ಇದೆ. ಭಾಷೆಯ ಹಿಂದೆ ಫಿಲಾಸಫಿಯ ಕೊಡುಗೆ ಇದ್ದೇ ಇರುತ್ತೆ. ಯಾವುದೇ ಭಾಷೆಯ ಹಿಂದೆ ಒಂದು ಫಿಲಾಸಫಿಯ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಬೈಬಲ್ನಲ್ಲಿ ಮಾಡಿಸುವುದು ದೇವರು ಅಂತಃಪ್ರೇರಕನಾಗಿದ್ದಾನೆ ಅನ್ನುವ ಕಾನ್ಸೆಪ್ಟ್ ಇಲ್ಲ. ಮತ್ತೇನು? ಅಂತಃಪ್ರೇರಣೆ ಅನ್ನುವ ಕಾನ್ಸೆಪ್ಟ್ ಇಲ್ಲ. ಆದ್ದರಿಂದ ಮಾಡಿಸುತ್ತಾನೆ ಅಂತ ಅನ್ನೋದಿಲ್ಲ. ಹೀಗಾಗಿ ಅಲ್ಲಿ ಇಂಗ್ಲಿಷಿನಲ್ಲಿ ಅದು ಮಾಡಿಸುತ್ತಾನೆ ಬಹಳ ಕಷ್ಟಪಡಬೇಕು. ಗೆಟ್ ಇಟ್ ಡನ್ ಅನ್ಬೇಕು. ಈಗಾಗಲೇ ಆಗಿದ್ದನ್ನ ತೆಗೋ. ಸಂಸ್ಕೃತದಲ್ಲಿ ಅಷ್ಟು ಸುಲಭ ಅಲ್ಲ. ಅದರಿಂದಾಗಿ ಉಕ್ತ ಅಂತಂದ್ರೆ ನಿಮ್ಮಿಂದ ಕೆಲಸವನ್ನ ಮಾಡಿಸುವವ ಅಥವಾ ನಿಮ್ಮನ್ನ ಎಬ್ಬಿಸುವವ. ಒಳಗಡೆಯ ಪ್ರೇರಣೆ ರೂಪವನ್ನು ನೋಡ್ಲಿಕ್ಕಾಗಿ ನಾನು ಎಬ್ಬಿಸಲ್ವಾ ಅಂತ ಕಣ್ಣಿಗೆ. ಒಂದು ರೂಪವನ್ನು ನೋಡಲಿಕ್ಕೆ ಸಾವಿರಾರು ಮೈಲು ಪ್ರಯಾಣ ಮಾಡ್ತಾನೆ. ನಯಾಗರ ಜಲಪಾತವನ್ನು ನೋಡಲಿಕ್ಕೆ ಸಾವಿರಾರು ಮೈಲು ಪ್ರಯಾಣ ಮಾಡ್ತಾನೆ ಒಬ್ಬ. ಅಥವಾ ಅಲ್ಲಿಂದ ಅಮೇರಿಕೆಯಿಂದ ತಂದೆಯನ್ನೋ ತಾಯಿಯನ್ನೋ ಕೃಷ್ಣನನ್ನೋ ನೋಡಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬರ್ತಾನೆ. ಏನದು ದೀರ್ಘ ಪ್ರಯಾಣ, ನೋಡಬೇಕು ಅನ್ನುವ ಕಾತರ. ಈಗ ಕಣ್ಣು ಉಕ್ತ ಅಲ್ವಾ? ಕೇಳಬೇಕು ಅನ್ನುವ ಬಯಕೆಯಿಂದ ಯಾರ್ಯಾರು ಎಲ್ಲೆಲ್ಲಿಂದ ಏನೇನೋ ಬರ್ತಾರೆ. ಕಿವಿ ಉಕ್ತ ಅಲ್ವಾ? ಉಸಿರಾಡುವ ಬಯಕೆಯಿಂದ ನಾವು ಡಾಕ್ಟರ್ ಹತ್ರ ಓಡಿ ಹೋಗ್ತೇವೆ, ಉಸಿರು ಕಟ್ತಾ ಇದೆ ಅಂತ. ಉಕ್ತ ಅಲ್ವಾ? ಸೊ ಎಲ್ಲರೂ ಉಕ್ತಾರೆ. ಹೌದು, ಎಲ್ಲರೂ ಉಕ್ತಾರೆ. ಆದರೆ ನಮ್ಮಷ್ಟು ಜನರಲ್ಲಿ ಯಾರೋ ಒಬ್ಬ ಇರಬೇಕು. ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಎಲ್ಲ ತಿನ್ಲಿಕ್ಕಾಗಿ ಎಲ್ಲಿಂದ ಎಲ್ಲಿಗೋ ಹೋಗ್ತಾರೆ. ಅದೆಲ್ಲ ಎಲ್ಲನೂ ಇಟ್ಕೊಳ್ಬೇಕದ್ದು. ಎಲ್ಲರೂ ಉಕ್ತಾರೆ. ಅವರಲ್ಲೇ ಗಲಾಟೆ ಆಯ್ತಂತೆ. ತಾ ಅಹಿಂಸಂತ ಅಹಮುಕ್ತಮಸ್ಮಿ ತಿತಾ ಅಬ್ರುವನ್. ಸರಿ, ಅವರೆಲ್ಲ ಮಾತಾಡ್ಕೊಂಡ್ರು. ಇದೆಲ್ಲ ಆಗ್ತಾ ಇರೋದು ಎಲ್ಲಿ? ಹಿಂದೆ ಹೇಳಿದ್ದು ಬ್ರಹ್ಮದೇವರ ಶರೀರ ಮೊದಲು ಸೃಷ್ಟಿಯಾಯಿತು. ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರ ಶರೀರ ಮೊದಲು ಸೃಷ್ಟಿಯಾದ ಮೇಲೆ, ಅಲ್ಲಿ ದೇವತೆಗಳು ಬಂದ ಮೇಲೆ ಅಲ್ಲಿ ವಾದ ಶುರು ಆಗಿದ್ದು ಅಂತನ್ನುವ ಅಂಶವನ್ನು ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ನಾವು ಇವಾಗ ಮುಖ್ಯಪ್ರಾಣನ ಮಹತ್ವವನ್ನು ಹೇಳಬೇಕಾದ್ರೆ ಶರೀರದಲ್ಲೇ ಅಂತ ಶುರು ಮಾಡ್ಬಿಡ್ತೀವಿ. ಯಾರ ಶರೀರ? ಬ್ರಹ್ಮದೇವರ ಶರೀರನೇ ಇನ್ನೂ ಸೃಷ್ಟಿ ಆಗ್ತಾ ಇದೆ. ಬೇರೆ ದೇವತೆಗಳೆಲ್ಲ ಹೆಂಗೆ? ಅದಕ್ಕೆ ನಾನು ಹೇಳಿದ್ದು ಬ್ರಹ್ಮಾಂಡದ ಹೊರಗಡೆಯ ಸೃಷ್ಟಿಯಲ್ಲಿ ಅವರೆಲ್ಲ ಆಗೋಗಿದ್ದಾರೆ. ಬ್ರಹ್ಮಾಂಡದ ಒಳಗಡೆಯ ಸೃಷ್ಟಿಯಲ್ಲಿ ಇದು ಆಯ್ತಾ? ಬ್ರಹ್ಮದೇವರ ಶರೀರದ ಒಳಗಡೆ ಇದು ಅಂದ್ರೆ ಫಸ್ಟ್ ಲ್ಯಾಬ್. ಇದು ನಾ ಅದೇ ಹೇಳಿದ್ನಲ್ಲ, ಲ್ಯಾಬ್. ಇಲ್ಲಿ ಯಾವ ರೀತಿ ಇರುತ್ತೆ ಅಂತ. ಹಾಗಾದ್ರೆ ಅವರಿಬ್ರು ಏನ್ ಮಾಡ್ತಾ ಇದ್ರು? ದೇವರು ಪ್ರವೇಶ ಮಾಡಿದ ಅಂತ ಹೇಳಿದಿರಿ, ನೆನಪಿಸ್ಕೊಳ್ಳಿ. ದೇವರು ಪ್ರವೇಶ ಮಾಡಿದ. ಬ್ರಹ್ಮೇಮಂ ಪ್ರಾಪದ್ಯತ ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ ಅಂತ ದೇವರು ಪ್ರವೇಶ ಮಾಡಿದ. ಆಮೇಲೆ ಅವರು ಗೃಣೀಹಿತ್ಯಬ್ರವೀತ್, ನನಗೆ ಇಲ್ಲಿ ಕೂಡಬೇಕು, ಅವಕಾಶ ಮಾಡಿಕೊಡು ಅಂದ. ತದುರೋಭವತ್ ಉದರಂ ಹೃದಯಂ ಬ್ರಹ್ಮೇತಿ ಆರುಣಯ ಉದರಂ ಶಾರ್ಕರಾಕ್ಷ್ಯಾ ಅಂತೆಲ್ಲ ಹೇಳಿದ್ರಿ. ಅವರಿಬ್ರು ಎಲ್ಲಿಗೆ ಹೋದ್ರು? ದೇವತೆಗಳು ಗಲಾಟೆ ಮಾಡ್ಕೊಳ್ತಾ ಇದ್ರು. ಇವರೇನ್ ಮಾಡ್ತಾ ಇದ್ರು? ಉದಾಸೀನವತ್ ಆಸ್ತಾಂ ಬ್ರಹ್ಮಾಚೈವಚ ಕೇಶವ. ಬ್ರಹ್ಮದೇವರು ಮತ್ತೆ ಕೇಶವ ಉದಾಸೀನರಾಗಿದ್ರು. ಆ ದೇಹದಲ್ಲಿ ಕೆಲಸ ಮಾಡಲಿಲ್ಲ. ಯಾಕೆಂದ್ರೆ ಜಗತ್ತಿಗೆ ಮುಖ್ಯ ಪ್ರಾಣನ ಮಹತ್ವವನ್ನು ತೋರಿಸಬೇಕಿತ್ತು. ಅದಕ್ಕೆ ಅವರು ಉದಾಸೀನರಾಗಿದ್ರು. ದೇವರು ತೋರಿಸಬೇಕು ಇದನ್ನ. ಬ್ರಹ್ಮದೇವರು ನನ್ನ ತಮ್ಮನ ಮಹತ್ವ ಜಗತ್ತಿಗೆ ಗೊತ್ತಾಗಬೇಕು ಅಂತ.
ಹೀಗಾಗಿ ಯಾವುದಾದರೂ ವಿಜ್ಞಾನಿ ತನ್ನ ಶರೀರವನ್ನೇ ಲ್ಯಾಬ್ ಮಾಡಿಕೊಂಡಿದ್ರೆ ಅದು ಬ್ರಹ್ಮದೇವರು ಮಾತ್ರ. ಇಲ್ಲಿ ಭಾಷ್ಯ ಹೋಗಬೇಕು, ಹಿಂದ್ಗಡೆಯಿಂದ ಫಸ್ಟಿನಿಂದ ನೋಡಬೇಕು. ಉಕ್ತಮುಕ್ತಮಿತಿ ಏಷ ಪಂಥ ಏತತ್ ಕರ್ಮ ಅಂತ ಅದು ಮೂಡಿಸುವ ಕಟ್ಟಿಕೊಡುವ ಬ್ರಹ್ಮಾಂಡದ ಕಾಣ್ಕೆ ಭೋಗ, ಭೋಗಾಯತನ, ಭೋಗಿ, ಮೂರು. ನಾವು ಇಲ್ಲೇನು ಅನುಭವಿಸ್ತಾ ಇದ್ದೀವಲ್ಲ ಈ ಭೋಗ, ಅಯ್ಯೋ ಇದೇನು ಅಲ್ಲ ಅಂತ ಅನಿಸ್ಬಿಡುತ್ತೆ. ಜಗತ್ತಿನ ನಡೆ ಬೆಳಕಾಗೋದು, ಕತ್ತಲಾಗೋದು, ಮಳೆ ಬೀಳೋದು, ಇದೆಲ್ಲ ದೇವರ ಭೋಗ ಅಂತನ್ನುವ ದೊಡ್ಡ ಕಾಣಿಕೆ ಬಂದ್ಬಿಡುತ್ತೆ. ಆ ಎಲ್ಲದರ ಹಿನ್ನೆಲೆಯಲ್ಲಿ ಭೋಗಾಯತನ ಯಾವುದು? ಇದೆಲ್ಲ ಜಗತ್ತಿನಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಭೋಗ. ಈ ಭೋಗವನ್ನು ಅನುಭವಿಸಲಿಕ್ಕಿರುವ ಏಕಮಾತ್ರ ಮೀಡಿಯಂ ಈ ದೇಹ. ಈ ದೇಹ ಹೇಗಾಯಿತು ಅಂತ ಇಲ್ಲಿ ಶುರುವಾಗಿರೋದು. ಏಕೆಂದರೆ ಜಗತ್ತಿನಲ್ಲಿ ಮಳೆ ಉಂಟು, ಸಮುದ್ರ ಉಂಟು, ನದಿಯುಂಟು, ಪರ್ವತ ಉಂಟು. ಆ ಪರ್ವತಗಳಲ್ಲಿ ಬೆಳೆಯುವ ಬೆಳೆ ಉಂಟು, ಋತುಕಾಲಕ್ಕೆ ತಕ್ಕ ಹಾಗೆ ಅಲ್ಲಿ ಆಗುವ ವಸ್ತುಗಳುಂಟು, ಭೂಮಿಯಡಿಯಲ್ಲಿ ಆಗುವ ಲೋಹಗಳುಂಟು. ಇದೆಲ್ಲವನ್ನ ನಾವು ಭೋಗಕ್ಕೆ ಅಂತ ಪಡಿತಾ ಇದ್ದೇವೆ. ಒಂದೊಂದು ಪದಾರ್ಥ ನೀವು ಸುಮ್ಮನೆ ಯೋಚನೆ ಮಾಡಿದ್ರು ಎಲ್ಲೆಲ್ಲಿಂದ ಬಂದಿರುತ್ತೆ, ಅದು ಹಿಂಗೆ ಒಟ್ಟಿಗೆ ಆಗ್ತಾ ಇರುತ್ತೆ. ಭೂಮಿಯಾಳದಿಂದ ಬಂದ ಬಂಗಾರವನ್ನು, ಭೂಮಿಯ ಮೇಲ್ಗಡೆ ಬಂದ ಬೆಳೆಯನ್ನು, ಎರಡನ್ನೂ ಈ ಮನುಷ್ಯ ಶರೀರ ಭೋಗಿಸ್ತಾ ಇದೆ. ಏನದು? ಸುಮ್ಮನೆ ಒಂದು ನಾವು ಏನು ಭೋಗ ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ ಸಾಕು. ಒಂದು ಪದಾರ್ಥಗಳ ಹಿಂದೆ ಎಲ್ಲೆಲ್ಲಿದೋ ಇರುತ್ತೆ, ಯಾವುದ್ಯಾವುದೋ ಕಾಂಬಿನೇಷನ್ನು ಆಚೆಯಿಂದ ಈಚೆಯಿಂದ ಬಂದು ಇಲ್ಲಿ ಬಂದು ಕೂತಿರುತ್ತೆ. ಅದನ್ನೆಲ್ಲ ಲೆಕ್ಕ ಮಾಡ್ಲಿಕ್ಕಾಗ್ತದಾ? ಅದನ್ನೆಲ್ಲ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನಮಗೆ ಇವತ್ತು. ಅದರಿಂದಾಗಿ ಭೋಗ, ಅದು ಆ ಹಿರಿದಾದ ಭೋಗಗಳನ್ನೆಲ್ಲ ಒಂದು ಕಡೆ ಅಸೆಂಬಲ್ ಮಾಡಿ ಉಣ್ಣುವಂತಹ ಆಯತನ ಇದು. ಈ ಆಯತನದ ಡಿಸೈನ್ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳ್ತಾ ಇರೋದು. ಈ ಡಿಸೈನ್ ಆಯ್ತಲ್ಲ, ಇಲ್ಲಿ ಯಾರು ಮುಖ್ಯ ಅಂತ, ಅದು ಇಲ್ಲಿಯ ಮಹತ್ವ. ಎಷ್ಟು ಚಂದ ಇದೆ ಇದು. ಹೀಗಾಗಿ ತಾ ಅಹಿಂಸಂತ ವಾಗುದಕ್ರಾಮತ್. ಸರಿ, ಅವರೇ ತೀರ್ಮಾನ ಮಾಡಿದ್ರು. ಇದನ್ನ ಎಲ್ಲರೂ ಯಾಕೆಂದ್ರೆ ಇವಾಗ ಕಥೆ ಹೇಳುವಾಗ ಇಷ್ಟನ್ನು ತಗೊಳ್ಬೇಕು, ಇಷ್ಟನ್ನು ಬಿಡಬೇಕು ಅನ್ನೋದು ಕಥಕನ ಸ್ವಾತಂತ್ರ್ಯ ಅಂತ ನಾನು ಒಪ್ತೇನೆ. ಒಬ್ಬ ಹೇಳುವಾಗ ಎಷ್ಟು ಹೇಳಬೇಕೋ ಅಷ್ಟು ಹೇಳ್ತಾನೆ, ಅದು ಅವನಿಗೆ ಬಿಟ್ಟದ್ದು. ನಾನು ಕಥೆ ಹೇಳುವಾಗ ನಾನು ಇಷ್ಟೇ ಹೇಳ್ತೀನಿ ರೀ, ಆದರೆ ಅಷ್ಟೇ ಹೇಳ್ತಾ ಇದ್ರೆ ಆ ತೀವ್ರತೆ ಗೊತ್ತಾಗಲ್ಲ. ನಮಗೀಗಾಗ್ತಾ ಇರೋದು ಅದು. ಎಲ್ಲ ದೇವತೆಗಳು ಜಗಳ ಮಾಡಿಕೊಂಡ್ರು. ಎಲ್ಲಿ ಜಗಳ ಮಾಡಿಕೊಂಡ್ರು? ಯಾವ ಶರೀರದಲ್ಲಿ? ಆ ಶರೀರದ ತೀವ್ರತೆ ಏನು ಅನ್ನೋದನ್ನು ತಂದ ಮೇಲೆ, ಆಮೇಲೆ ಇದು ರಸಾಸ್ವಾದ ಆಗುವಾಗ ಮೊದಲು ಸಣ್ಣ ಸಣ್ಣದೆಲ್ಲ ತಂದಿರಬೇಕು, ಆಮೇಲೆ ರಸಾಸ್ವಾದ. ಫಸ್ಟೇ ಕ್ಲೈಮ್ಯಾಕ್ಸ್ ತೋರಿಸಿದ್ರೆ ಏನು ಗತಿ? ಫಸ್ಟೇ ಕ್ಲೈಮ್ಯಾಕ್ಸ್ ತೋರಿಸ್ಬಿಟ್ರೆ ಉಳಿದದ್ದೆಲ್ಲವೂ ಕೂಡ ಅದಕ್ಕೆ ಪೂರಕ. ಅದರಿಂದಾಗಿ ಇದನ್ನ ಹೇಳಬೇಕಾಗಿ ಬಂತು. ಇನ್ನು ಉಳಿದದ್ದು ನೀವು ಕೇಳಿರ್ತೀರ, ಆದರೆ ಆ ತೀವ್ರತೆ ಇದು ಹಿಂದಿನದ್ದು ಹೇಳಿದಾಗ ಬರುತ್ತೆ. ಏನು ಯೋಚನೆ ಮಾಡಿದರಂತೆ, ತಾ ಅಬ್ರುವನ್ ಹಂತ ಅಸ್ಮಾತ್ ಶರೀರಾತ್ ಉತ್ಕ್ರಾಮಾಮ. ಓಹ್, ಈ ಶರೀರದಿಂದ ಮೇಲ್ಗಡೆಗೆ ಜಿಗಿಯೋಣ. ಅದ್ಯಸ್ಮಿನ್ನ ಉತ್ಕ್ರಾಂತೆ ಇದಂ ಶರೀರಂ ಪತ್ಸ್ಯತಿ.
ತದುಕ್ತಂ ಭವಿಷ್ಯತಿ. ಇದು ಕಳೆಯುವ ಆಟ. ಯಾರು ಕಳೆದು ಹೋದರೆ ಕುಸಿಯುತ್ತೋ ಅವನೇ ಏಳಿಸಿದವ ಅಂತ. ಹೀಗೆ ಕಳೆಯುವ ಆಟವನ್ನು ಆಡೋಣ. ಕಳೆದು ಉಳಿದವ ಉಕ್ತ ಆಗ್ತಾನೆ. ವಾಗುದಕ್ರಾಮತ್, ವಾಗಭಿಮಾನಿನಿ ಹೊರಗಡೆ ಹೋದ. ಆ ಉಪನಿಷತ್ತಿನ ಚಂದವೇ ಚಂದ. ಅಶ್ನನ್ ಪಿಬನ್ ಆಸ್ತೈವ, ಅವದನ್ ಮಾತನಾಡದೆ, ಅಶ್ನನ್ ಉಣ್ಣುತ್ತಾ, ಪಿಬನ್ ಕುಡಿಯುತ್ತಾ, ಆಸ್ತೈವ ಇದ್ದೇ ಇದ್ದ. ಚಕ್ಷುರುದಕ್ರಾಮತ್, ಕಣ್ಣು ಮೇಲ್ಗಡೆ ಜಿಗಿಯಿತು. ಅಪಶ್ಯನ್ ಅಶ್ನನ್ ಪಿಬನ್ ಆಸ್ತೈವ, ಕಾಣ್ತಾ ಇರಲಿಲ್ಲ ಅಷ್ಟೇ, ಉಳಿದದ್ದೆಲ್ಲ ಮಾಡಿದ. ಶ್ರೋತ್ರಮುದಕ್ರಾಮತ್, ಕಿವಿ ಹೋಯ್ತು. ಅಶೃಣ್ವನ್ ಅಶ್ನನ್ ವದನ್ ಪಿಬನ್ ಆಸ್ತೈವ. ಮನವುದಕ್ರಾಮತ್, ಮನತು ಹೊರಟೋಯ್ತು. ಮೀಲಿತ ಇವ ನಶ್ನನ್ ಪಿಬನ್ ಆಸ್ತೈವ. ಗೊತ್ತಾಗದೆ ಉಣ್ತಾ ಇದ್ದ, ತಿಂತಾ ಇದ್ದ, ಕುಡಿತಾ ಇದ್ದ, ಎಲ್ಲ ಮಾಡ್ತಾನೆ ಇದ್ದ. ಪ್ರಾಣಿಗಳಿಗೆಲ್ಲ ಮನಸ್ಸು ಪೂರ್ತಿಯಾಗಿ ಅಭಿವ್ಯಕ್ತ ಆಗಿರಲ್ಲ. ಅವುಗಳಿಗೆ ಆಸ್ತಿ ಅನ್ನುವ ಕಾನ್ಸೆಪ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ಏನೂ ಇಲ್ಲ. ಮೀಲಿತ ಇವ, ಕಣ್ಣು ಮುಚ್ಚಿಕೊಂಡವನು ಹೇಗೋ ಹಾಗೆ ಉಣ್ಣುತ್ತಾ ತಿಂತಾನೇ ಇದ್ದ. ಪ್ರಾಣ ಉದಕ್ರಾಮತ್, ತತ್ಪ್ರಾಣ ಉತ್ಕ್ರಾಂತೆ ಪದ್ಯತ ತದಶೀರ್ಯತಾ ಶಾರೀತಿ. ಪ್ರಾಣ ಉದಕ್ರಾಮತ್, ಪ್ರಾಣ ಮೇಲ್ಗಡೆಗೆ ಜಿಗಿದ ದೇಹದಿಂದ, ತತ್ಪ್ರಾಣೇ ಉತ್ಕ್ರಾಂತೆ, ಪ್ರಾಣ ಮೇಲ್ಗಡೆ ಜಿಗಿದಾಗ, ಅಪದ್ಯತ ಅಶೀರ್ಯತ ಅಶಾರೀತಿ, ಇದು ಸೀಳಿ ಹೋಯಿತು ಈ ಶರೀರ. ಯಾವ ಅಂಗಾಂಗಗಳು ಉಳಿಯಲಿಲ್ಲ. ತಚ್ಚರೀರಮಭವತ್, ತಚ್ಚರೀರಸ್ಯ ಶರೀರತ್ವಂ. ಆ ಶರೀರ ಅಂತ ಅದಕ್ಕೆ ಕರೀತಾರೆ. ಶೀರ್ಯತೆ ಹವಾ ಅಸ್ಯ ದ್ವಿಜನ್ ಪಾಪ್ಮ, ಭ್ರಾತೃವ್ಯ ಪರಾಸ್ಯ ದ್ವಿಜನ್ ಪಾಪ್ಮ, ಭ್ರಾತೃವ್ಯೋ ಭವತಿ ಯ ಏವಂ ವೇದ. ಶೀರ್ಯತೆ, ಸೀಳಿ ಹೋಗುತ್ತದೆ. ಹಿಂಸ್ಯತೆ, ಶ್ರೀ ಹಿಂಸಾಯಾಮ್ ಅಂತ ಧಾತು, ಹಿಂಸೆಗೆ ಒಳಪಡುತ್ತೆ. ಹಿಂಸೆಗೂ ಇದೇ ನೆಲೆ, ಆನಂದಕ್ಕೂ ಇದೇ ನೆಲೆ. ಹೀಗಾಗಿ ಶೀರ್ಯತೆ, ಸೀಳಲ್ಪಡುತ್ತದೆ. ಅದರಿಂದಾಗಿ ಈ ಶರೀರವನ್ನು ಶರೀರ ಅಂತ ಕರೀತಾರೆ. ತಚ್ಚರೀರಸ್ಯ ಶರೀರತ್ವಂ ವೇದ. ಯೋ ಹವಾದ್ ಅಸ್ಯ ದ್ವಿಜನ್ ಪಾಪ್ಮ ಭ್ರಾತೃವ್ಯ. ಅದರಿಂದಾಗಿ ಶರೀರವನ್ನು ಒಟ್ಟುಗೂಡಿದ ಪ್ರಾಣನನ್ನ ದ್ವೇಷಿಸುವವ ಕೃತಜ್ಞನಾಗುತ್ತಾನೆ. ಅದನ್ನ ತಿಳಿಯದೇ ಇರಬಾರದು, ತಿಳಿಬೇಕಲ್ವಾ. ನಮಗೆ ಉಪಕಾರ ಮಾಡಿದವರನ್ನ ತಿಳಿಬೇಕು ಅಂತನ್ನೋದೇ ಕೃತಜ್ಞತೆ. ಆ ಕೃತಜ್ಞತೆ ಇಲ್ಲದೆ ಹೋದರೆ ಕೃತಜ್ಞತೆ ಆಗತ್ತೆ. ತಾ ಅಹಿಂಸಂತ, ಮತ್ತೆ ಗಲಾಟೆ ಶುರು ಆಯಿತು. ಏನು ಅಹಮುಕ್ತಮಸ್ಮಿ ಅಹಮುಕ್ತಮಸ್ಮೀತಿ. ಅಲ್ಲ, ಇವನಿಲ್ಲದೆ ಇರಬಹುದು, ಆದರೆ ನಾವು ಪ್ರವೇಶ ಮಾಡಿ ಇವನನ್ನು ಎಬ್ಬಿಸಬಹುದು ಅಂತ. ಮತ್ತೆ ಆಗ ಹಂತೇದಂ ಪುನಃ ಶರೀರಂ ಪ್ರವಿಚಾಮ ತದ್ಯಸ್ಮಿನ್ನ ಪ್ರಪನ್ನ ಇದಂ ಶರೀರಮುತ್ಥಾಶ್ಚತಿ ತದುಕ್ತಂ ಭವಿಷ್ಯತಿ. ಯಾರು ಪ್ರವೇಶ ಮಾಡಿದ್ರೆ ಈ ಶರೀರ ಮೇಲ್ಗಡೆ ಏಳತ್ತೋ ಅವನು ಉಕ್ತ ಆಗ್ತಾನೆ. ವಾಕ್ ಪ್ರಾವಿಶತ್, ನಾಲಿಗೆ ಪ್ರವೇಶ ಮಾಡಿತು. ಅಶಯದೇವ, ಮಲ್ಕೊಂಡೇ ಇತ್ತು ಶರೀರ. ಚಕ್ಷು ಪ್ರಾವಿಶತ್, ಕಣ್ಣು ಚೆನ್ನಾಗಿದೆ, ಯಾರಿಗಾರು ದಾನ ಮಾಡಬಹುದು ಅಷ್ಟೇ, ಪ್ರಾಣ ಇಲ್ಲದೆ ಹೋದರೆ. ನೇತ್ರದಾನದ ಬಗ್ಗೆ ಹೇಳಬೇಕು. ನೇತ್ರದಾನ ಮಾಡಬಾರದು ಅಂತ ಕೆಲವರು, ಇಲ್ಲ ಮಾಡಬಹುದು ಅಂತ ಕೆಲವರು. ಮಾಡಬಹುದು ಅಂತ ಅನ್ನೋದು ಪೇಜಾವರ ಸ್ವಾಮಿಗಳ ಅಭಿಮತ. ಅಲರ್ಕ ಕಣ್ಣನ್ನು ಕೊಟ್ಟಿಲ್ವೇ,
ಅಂತ. ಮಾಡಬಾರದು ಅಂತ ಹೇಳಿ ಕೆಲವರ ಮತ. ನನ್ನ ಮತ ಈಗ ಇರುವ ಪ್ರಕ್ರಿಯೆ ದಾನವೇ ಅಲ್ಲ ಅಂತ. ದಾನ ಅಂದರೆ ಯಾರು ಕೊಡ್ತಿದ್ದೀವಿ ಅಂತ ಗೊತ್ತಿರಬೇಕು. ಒಂದು 10 ರೂಪಾಯಿ ಕೊಡಬೇಕಾದ್ರೆ ಅವರು ಯೋಗ್ಯರ ಅಯೋಗ್ಯರ ಅಂತ ಟೆಸ್ಟ್ ಮಾಡ್ತೀವಿ. ಅಂಥದ್ದು ಕಣ್ಣನ್ನು ಕೊಡ್ತಾ ಇದ್ದೀವಿ. ನಮ್ಮ ಕಣ್ಣನ್ನು ನಾವು ದುರುಪಯೋಗ ಮಾಡ್ಕೋಬಾರದು. ಅದಕ್ಕೆ ಒಂದು ಹಕ್ಕು ಇರೋದು. ಇವರು ಯಾವ್ಯಾವುದಕ್ಕೋ RTI ಅಂತ ಹೇಳ್ತಾರೆ, ರೈಟ್ ಟು ಇನ್ಫಾರ್ಮೇಷನ್. ಇನ್ನು ಕಣ್ಣು ಕೊಡ್ತಾ ಇದ್ದೀವಿ, ಅವನು ಎಂಥವನು ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದರೆ ದಾನ ಕೊಡುವವನ ಹಕ್ಕು, ಕನಿಷ್ಠ ಪಕ್ಷದ ಅರಿವು ಅದು ಇಲ್ಲ ಅಂದ ಹಾಗಾಯಿತು. ನಂಬರ್ 1. ನಂಬರ್ 2, ದಾನ ಮಾಡುವಾಗ ಇಂಥವ್ರಿಗೆ ಕೊಡ್ತಾ ಇದ್ದೇನೆ ಅಂತ ತಿಳಿದು ದಾನ ಮಾಡೋದು. ಊಟ ಹಾಕ್ಬೇಕಾದ್ರೆ, ಅನ್ನದಾನ ಮಾಡಬೇಕಾದ್ರೆ ಇವ್ರಿಗೆ ಹಸಿವೆ ಆಗಿದೆ ಹಾಕೋಣಪ್ಪ ಅಂತ ಹೇಳುವ ಹಾಗೆ ಇಂಥವ್ರು ಕಣ್ಣು ಕೊಡ್ತಾ ಇದ್ದೀವಿ ಅಂತನೋ ಇನ್ಫಾರ್ಮೇಶನ್ ಬೇಡವೆ? ಒಂದು ಕಾನೂನು ಎಲ್ಲ ಕಡೆ ಅಪ್ಲೈ ಆಗಬೇಕು ಅನ್ನೋದೇ ನಮಗಿಲ್ಲ. ಇಲ್ಲ, ನೀವು ಸತ್ತ ಮೇಲೆ ಯಾರಿಗೂ ಮಾಹಿತಿ ಕೊಡಲ್ಲ, ಅವ್ರಿಗೂ ಕೂಡ ಮಾಹಿತಿ ಕೊಡಲ್ಲ, ಕೊಡ್ತೀವಿ. ಆಮೇಲೆ ಈ ಕಣ್ಣನ್ನು ಇವರು ಪಡೆದಿದ್ದಾರೆ ಅಂತ ಹೇಳಿ ಅವರ ಸಂಬಂಧಿಕರು ಬಂದು ನಮ್ಮಪ್ಪನ ಕಣ್ಣು ಅಂತ ಅಲ್ಲಿ ಮುಂದೆ ನಿಂತ್ಕೋಬಾರದು ಅಂತ ಆ ತರಹ ಮಾಡ್ತಾರೆ. ಹೌದು, ಆದರೆ ಅಲ್ಲ, ಆ ಥರ ಮಾಡಬಾರ್ದು ಅಂತ ಬೇಕಾದ್ರೆ ಗುಟ್ಟಾಗಿಡಬಹುದೇನೋ. ಆದರೆ ಕೊಡುವವನಿಗೆ ತಿಳಿಸ್ಲಿಕ್ಕೇನು? ದಾನ ಆಗಬೇಕು ಅಂತ ಆದರೆ ಇಲ್ಲ, ಅದನ್ನು ನಾವು ಉಪಯೋಗಿಸ್ಕೋತೇವೆ, ದಾನ ಆಗಲ್ಲ ಅಂತ ಹೇಳ್ತಾರೆ ನಾವು. ಸಹಾಯ ಆಗತ್ತೆ. ಅದರಿಂದಾಗಿ ನೇತ್ರ ದಾನ ಅಂತ ಬಳಸಬೇಡಿ. ಡೊನೇಟ್ ಅನ್ನುವ ಪದಕ್ಕೇನೆ ಬೇರೆ ಅರ್ಥ ಇದ್ರೆ ಮಾಡ್ಕೊಳ್ಳಿ, ಆದರೆ ದಾನ ಅಂತೂ ಆಗಲ್ಲ. ಇವಾಗ ಸ್ಕೂಲ್ ಡೊನೇಷನ್ ಅಂತಾರೆ, ಅದಕ್ಕೇನಾರು ಅರ್ಥ ಉಂಟೆ? ದಾನವೇ ಅದು? ಫೀಸು ಅಷ್ಟೇ, ಎಕ್ಸ್ಟ್ರಾ ಫೀಸು ಅಂತ ಅನ್ಬಹುದು. ಇರಲಿ, ಈ ತರಹದ್ದೆಲ್ಲ ನಡೀತಾ ಇರುತ್ತೆ. ಅದರಿಂದಾಗಿ ದಾನ ಆಗಲ್ಲ. ಯಾಕೆ ಹೇಳಿದ್ದು ಅಂದರೆ ಚಕ್ಷುಪ್ರಾವಿಶತ್, ಕಣ್ಣು ಪ್ರವೇಶ ಮಾಡಿತು. ಅಶಯದೇವ ಶ್ರೋತ್ರಂ ಪ್ರಾವಿಶತ್, ಅಶಯದೇವ ಮನಪ್ರಾವಿಶತ್, ಅಶಯದೇವ ಪ್ರಾಣಪ್ರಾವಿಶತ್, ತತ್ ಪ್ರಾಣೇ ಪ್ರಪನ್ನ ಉದತಿಷ್ಠತ್. ಪ್ರಾಣ ಪ್ರವೇಶ ಮಾಡಿದಾಗ ಎದ್ದು ನಿಂತಿತು. ಅದರಿಂದಾಗಿ ತದುಕ್ಥಂ ಭವತ್, ಪ್ರಾಣನಿಗೆ ಒಂದು ಗುಟ್ಟಾದ ಹೆಸರು ಉಕ್ಥ, ಎಬ್ಬಿಸುವವ, ಮಲಗಿರುವವರನ್ನು ಎಬ್ಬಿಸುವವ ಉಕ್ಥ. ತದುಕ್ಥಂ ಪ್ರಾಣಯೇವ ಪ್ರಾಣ ಉಕ್ಥಮಿತ್ಯೇವ ವಿದ್ಯಾತ್ ತಂ ದೇವಾ ಅಬ್ರುವನ್. ದೇವತೆಗಳೆಲ್ಲ ಹೇಳಿದರಂತೆ, ತ್ವಮುಕ್ಥಮಸಿ, ನೀನಪ್ಪ ಉಕ್ಥ, ತ್ವಮಿದಂ ತರ್ವಮಸಿ, ನಮ್ಮೆಲ್ಲರನ್ನು ನಿಯಂತ್ರಿಸುತ್ತೀಯ. ತವ ವಯಂ ಸ್ಮಃ ತ್ವಮಸ್ಮಾಕಮಸಿ, ನೀನು, ನಾವೆಲ್ಲ ನಿನ್ನವರು, ನೀವು ನಮ್ಮ ರಾಜ ಅಂತ ಹೇಳಿದರು. ಇದು ಐತರೇಯ ಉಪನಿಷತ್ತು ಕೋಟ್ ಮಾಡಿದ್ದು ಋಗ್ವೇದದ 8ನೇ ಮಂಡಲದ 92ನೆಯ ಸೂಕ್ತದಲ್ಲಿ ಬರುತ್ತೆ. ಏನಂತ ಇದೆ? ತ್ವಯೇದಿಂದ್ರ ಯುಜಾವಯಂ ಪ್ರತಿಬ್ರುವೀಮಹಿ ಸ್ಪೃಧಃ ತ್ವಮಸ್ಮಾಕಂ ತ್ವಮಸ್ಮಸಿ ಅಂತ. ಓ ಇಂದ್ರ, ಪರಮೈಶ್ವರ್ಯ ಶೀಲನೆ, ತ್ವಯಾಯುಜ, ನೀನು ನಮ್ಮ ಜೊತೆಗೂಡಿ ಇದ್ದಾಗ ಸ್ಪೃಧಃ ಪ್ರತಿಬ್ರವೀಮಿ, ನಾವು ಸ್ಪರ್ಧೆ ಮಾಡ್ತಾ ಇದ್ವಿ. ನಾವು ಸ್ಪರ್ಧೆ ಮಾಡ್ತಾ ಇರೋದು ನಿನ್ನ ಬಲದಿಂದ ಅಂತ ನಮಗಾಗ ಗೊತ್ತಿರಲಿಲ್ಲ. ನಿನ್ನ ಬಲದಿಂದಲೇ ನಾವು ಸ್ಪರ್ಧೆ ಮಾಡಿದೆವು. ಇದು ಹೇಗೆ ಅಂತಂದ್ರೆ, ಇವತ್ತು ಗೋವುಗಳನ್ನು ಕತ್ತರಿಸುವವ ಹಸುವಿನ ಹಾಲನ್ನೇ ಕುಡ್ಕೊಂಡು ಬಂದಿರ್ತಾನಲ್ವಾ. ಮರದ ನೆರಳಲ್ಲಿ ಮಲಗಿ ಆ ಮರವನ್ನೇ ಕಡಿಲಿಕ್ಕೆ ಹೋಗ್ತಾನಲ್ವಾ. ಅಲ್ಲಿ ಬಿಡಿ, ಪೀಡೆ ಉಂಟು, ಆದರೆ ಪ್ರಾಣನಿಗೆ ಯಾವ ಪೀಡೆ ಇದೆ? ನೀನು ಜೊತೆಗಿದ್ದಾಗಲೇ ನಾವು ನಿನ್ನ ಬಗೆಗೆ ಚಾಲೆಂಜ್ ಮಾಡಿದ್ದೀವಿ. ದೇವರೇ ಅನುಗ್ರಹಿಸುವ ಹಾಗೆ
ದೇವರೇ ಶಕ್ತಿ ಕೊಟ್ಟು ಅನುಗ್ರಹಿಸಿ ದೇವರಿಲ್ಲ ಅಂತ ಅನಿಸಿಕೊಳ್ಳುವ ಹಾಗೆ. ಅದರಿಂದಾಗಿ ತ್ವಮಸ್ಮಾಕಂ ತಮಸ್ಮಸಿ, ನೀನು ನಮ್ಮ ಒಡೆಯ, ನಾವು ನಿನ್ನ ಉಳಿಗದವರು ಅಂತ. ಈ ಪ್ರಾಣನ ಹೆಸರು ಪ್ರಾತಃ. ದೇವತೆಗಳು ಅವನ ಶಿಷ್ಯ ಪ್ರಶಿಷ್ಯರಲ್ಲಿ ಉಪದೇಶ ಮಾಡಿದರು, ಅದರಿಂದಾಗಿ ಪ್ರಾತಃ ಅಂತಾಯಿತು. ಅವನು ಜೀವನ ಸ್ವರೂಪದ ಜೊತೆಗೆ ಸೇರಿಕೊಂಡಿದ್ದಾನೆ, ಅದರಿಂದಾಗಿ ಪ್ರಾಣನ ಹೆಸರು ಸಾಯಂ ಅಂತಾಯಿತು. ಪ್ರಾತಃ ಸಾಯಂ, ರಾತ್ರಿ, ಹೀಗೆ ಎಲ್ಲ ಹೆಸರುಗಳು ಮುಖ್ಯ ಪ್ರಾಣನನ್ನೂ ಹೇಳುತ್ತವೆ. ಯಾಕೆ ಅಂದರೆ ಪ್ರಾಣನೇ ಎಲ್ಲರ ಪ್ರೇರಕ, ಆದ್ದರಿಂದಾಗಿ ಪ್ರಾಣನೂ ಕೂಡ ದೇವರ ಜೊತೆಗೆ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅನ್ನುವ ಅತ್ಯಂತ ಗುಟ್ಟಿನ ಸಂಗತಿಯನ್ನ ಐತರೇಯ ಉಪನಿಷತ್ತು ಹೇಳುತ್ತೆ. ಈ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡು ನಮ್ಮ ಗುರುಗಳು ಮೊದಲು ಋಷಿಯ ಹೆಸರು ಬಂದಾಗ ಅದನ್ನು ನಾರಾಯಣನಿಗೆ, ಆಮೇಲೆ ಪ್ರಾಣನಿಗೆ, ಆಮೇಲೆ ಜೀವನಿಗೆ ಅನ್ವಯಿಸಿ ಆಮೇಲೆ ಮುಂದೆ ಅರ್ಥ ಹೇಳ್ತಾ ಇದ್ರು. ಅದು ಸಮ್ಮತ, ಅದು ವೇದಕ್ಕೆ. ಯಾಕೆಂದ್ರೆ ಇಲ್ಲಿದೆ. ಆಮೇಲೆ ಇಲ್ಲಿ ಭಾರದ್ವಾಜ, ವಾಮದೇವ, ವಿಶ್ವಾಮಿತ್ರ ಎಲ್ಲ ಹೆಸರುಗಳು ದೇವರನ್ನ ಯಾವ ರೀತಿ ಹೇಳುತ್ತೆ ಅಂತಂದ್ರೆ ವೈದಿಕ ಸಂಪ್ರದಾಯ ಇರೋದು ನಮಗೆ ಮತ್ತೆ ತಿಳಿದು ಬಂದದ್ದೇ ಗುರುಗಳಿಂದ. ಫಸ್ಟು ಈ ಯಾವುದೇ ಹೆಸರು ದೇವರನ್ನ ಹೇಳುತ್ತೆ, ಆಮೇಲೆ ಪ್ರಾಣನನ್ನ ಹೇಳುತ್ತೆ, ಪ್ರಾಣನಾರಾಯಣರಾದ ಮೇಲೆ ಆ ಜೀವ. ಅದರಿಂದಾಗಿ ಋಷಿ ಅಂತ ಹೇಳಿ ಚಿಂತನೆ ಮಾಡುವಾಗ ನೀವು ಹೀಗೆ ಯೋಚನೆ ಮಾಡಬೇಕು ಅಂತ. ಇಷ್ಟರ ಜೊತೆಗೆ ಸ್ವಲ್ಪ ನಾವು ಮುಂದೆ ಬಂದರೆ ಈ ದೇವರನ್ನ ಚಿಂತಿಸಬೇಕು. ನಾವು ಮತ್ತೆ 2ನೇ ಅಧ್ಯಾಯ 2ನೇ ಪ್ರಘಟ್ಟಕದಲ್ಲಿ ಇದ್ದೇವೆ. ಈ ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಅಭಿವ್ಯಕ್ತಿ ಕೆಲವೊಂದರಲ್ಲಿ ಜಾಸ್ತಿ ಆಗತ್ತೆ, ಕೆಲವೊಂದರಲ್ಲಿ ಕಡಿಮೆ ಆಗತ್ತೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಮಂತ್ರ ಇದೆ. ಇಲ್ಲಿ ಮನುಷ್ಯರ ಲಕ್ಷಣವನ್ನು ಹೇಳಿದ್ದಾರೆ, ಮನುಷ್ಯರ ಒಂದು ದುರ್ಗುಣ ಅದನ್ನು ಇಲ್ಲಿ ಹೇಳಿದ್ದಾರೆ. ತಸ್ಯ ಆತ್ಮಾನಮಾವಿಸ್ತರಾಂ ವೇದ. ದೇವರು ಆವಿರ್ಭಾವಗೊಳ್ಳುತ್ತಾನೆ ಪ್ರತಿಯೊಬ್ಬರಲ್ಲಿ, ಜಡದಲ್ಲಿಯೂ ಇದ್ದಾನೆ, ಚೇತನದಲ್ಲಿಯೂ ಇದ್ದಾನೆ. ಆದರೆ ಚೇತನದಲ್ಲಿ ಇರುವ ದೇವರು ಹೆಚ್ಚು ಕೆಲಸ ಮಾಡ್ತಾನೆ, ಆ ಚೇತನದಲ್ಲಿಯೂ ವ್ಯತ್ಯಾಸ ಇದೆ. ತಸ್ಯ ಆತ್ಮಾನಮಾವಿಸ್ತರಾಂ ವೇದ ಅಶ್ನುತೆ ಆವಿರ್ಭೂಯ. ಈ ದೇವರ ಆವಿರ್ಭಾವದ ತೀವ್ರತೆಯನ್ನ ಒಬ್ಬ ತಿಳಿಯಬೇಕು. ಓಷಧಿ ವನಸ್ಪತಯ, ಮೊದಲು ಗಿಡ, ವನಸ್ಪತಿ ಮೊದಲಾದವುಗಳು. ಸ ಪ್ರಾಣಭೃತ್ ಸಯ ಆತ್ಮಾನಮಾವಿಸ್ತರಾಂ ವೇದ ಓಷಧಿ ವನಸ್ಪತಿಷು ಹಿ ರಸೋ ದೃಶ್ಯತೆ. ಕಲ್ಲು ಮೊದಲಾದವುಗಳಲ್ಲಿ ಅದಿಲ್ಲ, ಓಷಧಿಗಳಲ್ಲಿ, ವನಸ್ಪತಿ ಬೇರೆ ಬೇರೆ ಗಿಡಗಳಲ್ಲಿ ರಸ ಕಾಣುತ್ತೆ, ಅದು ಮನಸ್ಸಿನ ಸೂಚನೆ. ಚಿತ್ತಂ ಪ್ರಾಣಭೃತ್ಸು, ಅಲ್ಲಿಂದ ಮುಂದೆ ಹೋಗಿ ಓಡಾಡುವ ಪ್ರಾಣಿಗಳಲ್ಲಿ ಚಿತ್ತ, ಒಂದು ಇಂಟೆನ್ಷನ್ ಕಾಣುತ್ತೆ, ಅದು ಅಲ್ಲಿಲ್ಲ. ಆ ವಿಸ್ತರಾಂ ಆತ್ಮ. ಯಾಕೆ ಅಂದರೆ ಓಷಧಿ ವನಸ್ಪತಿಗಳಿಗಿಂತ ಓಡಾಡುವ ಪ್ರಾಣಿಗಳಲ್ಲಿ ದೇವರು ಹೆಚ್ಚಿನ ಕೆಲಸವನ್ನು ತೋರಿಸುತ್ತಾನೆ. ರಸೋಪಿ ದೃಶ್ಯತೇನ ಚಿತ್ತಮಿತರೇಚು ಪುರುಷೇತ್ವೇವಾ ವಿಸ್ತರಾಂ ಆತ್ಮ. ಪೂರ್ತಿಯಾಗಿ ಅಭಿವ್ಯಕ್ತನಾಗೋದು ಪುರುಷನಲ್ಲಿ. ಯಾಕೆಂದ್ರೆ ಸಹಿ ಪ್ರಜ್ಞಾನೇನ ತಂಪನ್ನತಮಃ, ಜ್ಞಾನವನ್ನು ಪಡೆಯುವ ಅವಕಾಶ ಇದೆ ಅವನಿಗೆ, ಈ ಶರೀರವನ್ನು ಹೊತ್ತವನಿಗೆ.
ವಿಜ್ಞಾನಂ ವದತಿ, ತಿಳಿದದ್ದನ್ನು ಮಾತನಾಡುತ್ತಾನೆ. ಮರಕ್ಕೋ ಕಾಗೆ ಮೊದಲಾದವುಗಳಿಗೋ ತಿಳಿದದ್ದನ್ನು ಮಾತನಾಡುವ ಶಕ್ತಿ ಇದೆಯೇ? ವಿಜ್ಞಾತಂ ಪಶ್ಯತಿ, ವೇದಶ್ವಸ್ತನಂ, ನಾಳೆ ಏನಾಗತ್ತೆ ಅಂತ ಯೋಚಿಸುವ ಏಕೈಕ ಪ್ರಾಣಿ ಮನುಷ್ಯ. ವೇದಶ್ವಸ್ತನಂ ವೇದಲೋಕಾಲೋಕವು. ಆದರೆ ಇವನಲ್ಲಿ ಒಂದು ದುರ್ಗುಣ ಇದೆ. ಏನು? ಮರ್ತ್ಯೇನಾಮೃತಮೀಪ್ಸತಿ. ಮರ್ತ್ಯೇನ ಅಮೃತಮೀಪ್ಸತಿ, ಸಾಯುವ ವಸ್ತುಗಳಿಂದ ಸಾಯದಂತೆ ಬದುಕಲು ಬಯಸುತ್ತಾನೆ. ಅದೊಂದು ಇವನು ದುರ್ಗುಣ. ಮನುಷ್ಯನ ಲಕ್ಷಣ ಏನು? ವಾಟ್ ಈಸ್ ಡೆಫಿನಿಷನ್ ಆಫ್ ಮ್ಯಾನ್? ಹ್ಯಾವಿಂಗ್ ಎಂಜೈಮ್ಸ್ ಈಸ್ ನಾಟ್ ಪರ್ಫೆಕ್ಟ್ ಡೆಫಿನಿಷನ್ ಟು ಸ್ಪೀಕ್ ಅಬೌಟ್ ಹೂ ಈಸ್ ಮ್ಯಾನ್. ಏನು ಮತ್ತೆ? ಮರ್ತ್ಯೇನ ಅಮೃತಮೀಪ್ಸತಿ, ಸಾಯುವ ಪದಾರ್ಥಗಳಿಂದ ಸಾಯದಂತೆ ಬದುಕಲು ಬಯಸುತ್ತಾನೆ. ಅದೊಂದೇ ಇವನ ವೀಕ್ನೆಸ್ಸು, ದುರ್ಗುಣ. ಅದರಿಂದಾಗಿ ಇವನೇನು ಮಾಡ್ತಾನೆ? ದೇವರಿಗೆ ವಿರುದ್ಧವಾಗಿ ಸಡ್ಡು ಹೊಡೆದು ನಿಲ್ತಾನೆ. ಒಂದು ದೇವರನ್ನೇ ಒಪ್ಪಲ್ಲ. ಯಾಕೆಂದ್ರೆ ಮೂಲಭೂತವಾಗಿ ಇದು ಇರೋದ್ರಿಂದ. ಏವಂ ಸಂಪನ್ನೋ ಥೇತರೇತಾಂ ಪಶೂನಾಂ ಅಶನಾ ಪಿಪಾಸೆ ಏವಾಭಿವಿಜ್ಞಾನಂ. ಪಶುಗಳಿಗೆ ಹಸಿವೆ, ನೀರಡಿಕೆ, ಇವುಗಳಲ್ಲಿ ಮಾತ್ರ ಪ್ರಜ್ಞೆ. ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ನ ವಿಜ್ಞಾತಂ ವದಂತಿ ನ ವಿಜ್ಞಾತಂ ಪಶ್ಯಂತಿ. ಜೋಗ ಜೋಗದ ಸಿರಿ ಬೆಳಕನ್ನ ಹಕ್ಕಿಗಳು ಕಾಣ್ಲಿಕ್ಕೆ ಸಾಧ್ಯವೇ? ಹಾರ್ತಾನೆ ಇರ್ತಾವಲ್ಲ. ನಾವು ಅನ್ಕೋಬೇಕಷ್ಟೇ, ಆಡುತ್ತಿರುವ ಹಕ್ಕಿಗಳೇ ನಿಮಗೆ ಯಾವ ಬಂಧನವೂ ಇಲ್ಲ ಅಂತ ನಾವು ಅನ್ಕೋಬೇಕು. ಅವುಗಳು ಅನ್ಕೋತಾವ. ಯಾಕೆ? ನ ವಿಜ್ಞಾತಂ ವದಂತಿ ನ ವಿಜ್ಞಾತಂ ಪಶ್ಯಂತಿ. ಇಂಟೆನ್ಷನಲಿ ಯಾವುದನ್ನು ನೋಡೋಲ್ಲ ಅವು. ಅವುಗಳಿಗೆ ಕಾಣೋದು ಹಸಿವು, ನೀರಡಿಕೆ. ಇದನ್ನು ಕುಡಿದ್ರೆ ನನಗೆ ಬಾಯಾರಿಕೆ ಹೋಗುತ್ತೆ, ಇದನ್ನು ತಿಂದರೆ ನನಗೆ ಹಸಿವೆ ಹೋಗುತ್ತೆ, ಅಷ್ಟೇ. ನ ವಿದುಶ್ವಸ್ತನಂ ನ ಲೋಕಾಲೋಕವು ತಯೇತಾವಂತೋ ಭವಂತಿ ಯಥಾ ಪ್ರಜ್ಞಂ ಹಿ ಸಂಭವಾಹ. ಅದರಿಂದಾಗಿ ಏನು ಮಾಡಬೇಕು ನಾವು? ಯಥಾ ಪ್ರಜ್ಞಂ ಹಿ ಸಂಭವಾಹ. ಆಯಾ ವಸ್ತುಗಳ ಪ್ರಜ್ಞೆಗೆ ಅನುಗುಣವಾಗಿ ಅದನ್ನು ತಿಳಿಬೇಕು ಅಂತ ಇಲ್ಲಿ ಹೇಳುವಲ್ಲಿ ಇದು ಒಂದು ಹಂತ ಮುಗಿಯುತ್ತೆ. ಇನ್ನು ಮುಂದೆ ಒಂದು ನೋಡುವ. ಗರ್ಭೋಪನಿಷತ್ತು, ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.